ನಮಸ್ಕಾರ ವೀಕ್ಷಕರೇ, ರೇಸ್ ಡಾಟ್ಗೆ ಸ್ವಾಗತ. ನಾನು ರಮ್ಯಾ ಜೋಶಿ. ಇವತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ ಪ್ರತಿಭಾ ಸೌಂಚಿಮಠ. ಮ್ಯಾಮ್, ಟೈಟಲ್ ಕ್ಲಾಸಿಕ್ ಮಿಸಸ್ ಏಷ್ಯಾ ಇಂಟರ್ನ್ಯಾಷನಲ್ ಫೋಟೋಜೆನಿಕ್ ಅಂದರೆ ಏನು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಓಕೆ, ಮಿಸಸ್ ಇಂಡಿಯಾ ಗೆದ್ಮೇಲೆ ಮಿಸಸ್ ಇಂಡಿಯಾನ ನಮ್ಮ ಇಂಡಿಯಾನ ರೆಪ್ರೆಸೆಂಟ್ ಮಾಡಿ ಇದನ್ನು ಹೇಳೋದೇ ಮರ್ತೆ ನಿಮಗೆ. ನಾವು ಕಾಲೇಜಲ್ಲಿದ್ದಾಗ ನಮಗೆ ಸ್ಪೋರ್ಟ್ಸ್ಗೆ ಆಸೆ ಇತ್ತು. ನಾನು ಪ್ರೊಫೆಷ್ನಲ್ ಟ್ರೈನಿಂಗ್ ಮಾಡ್ತಾಯಿದ್ದೆ. ಅವಾಗ ಒಂದು ಕನಸು ಏನಂತಂದರೆ ನಾವು ಭಾರತವನ್ನು ಪ್ರತಿನಿಧಿಸಿ ನಮ್ಮ ಭಾರತದ ನ್ಯಾಷನಲ್ ಫ್ಲ್ಯಾಗ್ನ ಇಟ್ಕೊಂಡು ಹೋಗಬೇಕು, ಅದು ಒಲಿಂಪಿಕ್ಸಲ್ಲಿ ಹೋಗಬೇಕು ಅಂತ ತುಂಬ ಕನಸು. ಅದು ಅಲ್ಲಿವರೆಗೂ ಹೋಗಲಿಲ್ಲ. ಆದರೆ ಸುಮಾರು 50 ವರ್ಷದ ವಯಸ್ಸಿನಲ್ಲಿ ನಾನು ಮಿಸಸ್ ಇಂಡಿಯಾ ಗೆದ್ದಾಗ ನಮ್ಮ ಭಾರತವನ್ನು ಪ್ರತಿನಿಧಿಸಿ ನಾನು ಏಷ್ಯನ್ ವರ್ಲ್ಡ್ ಫೈನಲ್ಸ್ ಕೋಲಾಲಂಪುರಲ್ಲಿ ಆಯಿತು, ಮಲೇಷ್ಯಾದಲ್ಲಿ. ಆವಾಗ ಮೊದಲನೇ ಬಾರಿಗೆ ನಾನು ಆ ಕನಸನ್ನ ನನಸು ಮಾಡಿಕೊಂಡೆ. ನನ್ನ ನ್ಯಾಷನಲ್ ಫ್ಲ್ಯಾಗ್, ನಮ್ಮ ಭಾರತದ ಧ್ವಜವನ್ನು ಇಟ್ಕೊಂಡು ಹೋಗಿದ್ದೆ. ಇದೊಂದು ಕನಸು ಒಂಥರ ಬೇರೆ ಥರ ನನಸಾಗೋಯ್ತು. ಬಟ್ ಅದೊಂದು ಹೆಮ್ಮೆಯಿಂದ ಹೇಳ್ತೀನಿ. ಭಾರತವನ್ನು ಪ್ರತಿನಿಧಿಸಲು ಹೋದಾಗ ಏಷ್ಯಾ ವರ್ಲ್ಡ್ ಫೈನಲ್ಸ್ ಅಂದರೆ ಎಲ್ಲ ಏಷ್ಯನ್ ಕಂಟ್ರೀಸವ್ರು ಬರ್ತಾರೆ. ಅಲ್ಲಿ ಬಹುಶಃ ಏನಾಗುತ್ತೆ, ನಾವು ಭಾರತದವ್ರು ಅಷ್ಟು ಎದ್ದು ಕಾಣಲ್ಲ. ಯಾಕಂದರೆ ಏಷ್ಯನ್ ಕಂಟ್ರೀಸಲ್ಲೂ ಎಲ್ಲಕ್ಕಿಂತ ಕಪ್ಪಗಿರೋರು ನಾವು ಭಾರತದವರು, ಶ್ರೀಲಂಕಾದವರು, ಪಾಕಿಸ್ತಾನದವರು ಬರಲ್ಲ. ಸೊ ಹೀಗಾಗಿ ಏನಾಯ್ತು, ಅಲ್ಲಿ ಸ್ವಲ್ಪ ರೇಸಿಸಮು ಜಾಸ್ತಿ. ನಮ್ಗೆ ಅಲ್ಲಿ ಹೋದಾಗ ಯಾರೂ ಸರಿಯಾಗಿ ಮಾತಾಡ್ಸೋಕ್ಕೆ ರೆಡಿ ಇರಲ್ಲ. ನಮಗೆ ಏನು ಕೇಳಿದ್ರೆ ಟಕ್ ಅಂತ ಹೇಳಲ್ಲ. ಬಟ್ ಕೆಲವು ಪಾಯಿಂಟ್ಸ್ನ ನಾನು ಕಲಿತೆ. ಏನು ಅಂತಂದರೆ, ನೀವು ಇಂಗ್ಲೀಷೇ ಕಲಿಬೇಕು ಅಂತ ಇಲ್ಲ. ನಮ್ಮ ಭಾರತದಲ್ಲಿ ಇಷ್ಟೊಂದು ಭಾಷೆ ಇದೆ, ನಾವು ಹೆಮ್ಮೆಯಿಂದ ಮಾತಾಡೋಣ. ಅಲ್ಲಿ ಚೈನೀಸ್ಗಳು ಚೈನೀಸೇ ಮಾತಾಡ್ತಾಯಿದ್ರು, ಜಾಪ್ನೀಸ್ಗಳು ಜಾಪ್ನೀಸಲ್ಲೇ ಮಾತಾಡ್ತಾಯಿದ್ರು. ಅವ್ರು ಇಂಗ್ಲೀಷಲ್ಲಿ ಯಾವನೂ ಮಾತಾಡ್ತಿರ್ಲಿಲ್ಲ. ನಾವೇ ಉತ್ಸುರ್ಗತೆ ನಾವು ಹೋಗೆಲ್ಲ ಇಂಗ್ಲೀಷಲ್ಲಿ ಮಾತಾಡೋದು. ಅದಕ್ಕೆ ನಾನು ಅದೊಂದು ಕಲ್ತು ಬಂದಿದ್ದು ಏನು ದೊಡ್ಡದು ಅಂದರೆ, ಅಲ್ಲಿ ಹೋದ್ಮೇಲೆ ನಾನು ಎಲ್ಲರಿಗೂ ನಮಸ್ತೆ ನಮಸ್ತೆ ಅನ್ನೋಕ್ಕೆ ಶುರು ಮಾಡಿದೆ. ಎಲ್ಲರೂ ನನಗೆ ಎಷ್ಟು ಕಾಡ್ಸೋಕ್ಕೆ ಶುರು ಮಾಡಿದ್ರು, ನಮಸ್ತೆ ನಮಸ್ತೆ ಅಂತಾಳೆ, ಇವರು ಇಂಡಿಯನ್ ನಮಸ್ತೆ ಅಂತಾರೆ ಅಂತ. ಬಟ್ ಅದಕ್ಕಿಂತ ಹೆಚ್ಚಿಗೆ ಆಗಿದ್ದು ಫಿನಾಲೆ ಆನ್ ಸ್ಟೇಜ್ ಇರುತ್ತಲ್ಲ, ಆವಾಗ ನಾನು ಟ್ರೆಡಿಷ್ನಲ್ ಲೆಹಂಗ ಹಾಕ್ಕೊಂಡಿದ್ದೆ, ನಮ್ಮ ಭಾರತ ಧ್ವಜವನ್ನು ಹೋಗಿ ಇಟ್ಕೊಂಡು ನಿಂತೆ. ನಮ್ಮ ಪರಿಚಯವನ್ನು ಕೊಡಬೇಕು. ನಮ್ಮ ಪರಿಚಯ ಕೊಡಬೇಕಾದ್ರೆ ನಾನು ಲೆಕ್ಕ ಹಾಕ್ಕೊಂಡು ಹೋಗಿದ್ದೆ. ನಮಸ್ತೆ ಅಂತ ಹೇಳ್ತೀನಿ, ಆಮೇಲೆ ಹೆಲೋ ಅಂತ ಹೇಳಿ ಇಂಗ್ಲೀಷಲ್ಲಿ ಶುರು ಮಾಡ್ತೀನಿ. ಯಾಕಂದರೆ ಯಾರಿಗೂ ನಮ್ಮ ಹಿಂದಿ ಅಥವಾ ಕನ್ನಡ ಅರ್ಥ ಆಗಲ್ಲ ಅಂತ. ಆದರೆ ಅಲ್ಲಿ ಹೋಗಿ ನಿಂತಾಗ ಅದು ಏನಾಯಿತು ನಂಗೆ ಗೊತ್ತಿಲ್ಲ. ನನ್ನ ಬಾಯಲ್ಲಿ ಬಂದಿದ್ದು ಮೊದಲನೇ ವಾಕ್ಯ ಅಂತಂದರೆ, ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಅಂತ. ಅದು ಹೆಂಗೆ ಬಂತು ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ಅದು ಹೆಂಗೆ ಬಂತು ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಅದನ್ನು ಯಾವತ್ತೂ ಅಂದಿಲ್ಲ ನಾನು. ಅದು ಹೆಂಗೆ ಬಂತು ಗೊತ್ತಿಲ್ಲ. ಆದರೆ ಅವತ್ತಿಂದ ನಾನು ಒಂದು ಪಣ ಮಾಡಿದೆ, ನಾನು ಕನ್ನಡದಲ್ಲಿ ಮಾತಾಡೋಕ್ಕೆ ಶುರು ಮಾಡ್ತೀನಿ ವೇದಿಕೆ ಮೇಲೆ ಅಂತ. ಯಾಕಂದ್ರೆ ನಾವು ಕಾನ್ವೆಂಟ್ ಸ್ಕೂಲ್ ಕಲ್ತವರು ಸ್ಟೇಜ್ ಹೋಗ್ಬಿಟ್ರೆ ಸಾಕು, ಅಲ್ಲಿ ನಾವು ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಶುರು ಮಾಡ್ತೀವಿ. ವಿಚಾರ ಮಾಡೋದು ಇಂಗ್ಲೀಷಲ್ಲೇ ಮಾತಾಡ್ತೀವಿ. ಆದರೆ ನಮ್ಮ ಕನ್ನಡ ಭಾಷೆ ನಾವು ಯಾಕೆ ಕನ್ನಡದಲ್ಲಿ ಮಾತಾಡ್ತಾ ಇಲ್ಲ, ಅದನ್ನು ನನಗೆ ಅರ್ಥ ಆಗಿಲ್ಲ. ಬಟ್ ಅವತ್ತು ನನಗೆ ಅದು ಹೊಡೆತ ಕೊಟ್ಟು ಹೇಳ್ತು ನನಗೆ ಕನ್ನಡದಲ್ಲಿ ಮಾತಾಡಿ ಅಂತ. ಅಲ್ಲಿಂದ ಬಂದಮೇಲೆ ಕನ್ನಡ ಶುರು ಮಾಡಿಕೊಂಡೆ ಎಲ್ಲೋದ್ರು. ಆದರೆ ಇಂಗ್ಲೀಷ್ ವರ್ಡ್ಸ್ ಹಂಗೂ ಹಿಂಗೂ ಬಂದೇ ಬಿಡತ್ತೆ. ಬಟ್ ಇವತ್ತಿನವರೆಗೂ ಆದಷ್ಟು ಕಮ್ಮಿ ಆಗೋಗಿದೆ. ಇವಾಗ ಮನೇಲೇನೋ ನಾವು ಕನ್ನಡ ಮಾತಾಡ್ಬಿಡ್ತೀವಿ, ಆದರೆ ಕ್ಯಾಮ್ರಾ ಮುಂದಾಗಲಿ ವೇದಿಕೆ ಮೇಲೆ ಆಗಲಿ ಅದು ಇಂಗ್ಲೀಷ್ ಬಂದುಬಿಡತ್ತೆ. ಸೊ ನನಗೆ ಮಿಸಸ್ ಏಷ್ಯಾ ಇಂಟರ್ನ್ಯಾಷನಲ್ಗೆ ಹೋದಾಗ ಅಲ್ಲಿ ಕಲಿಕೆಯಲ್ಲಿ ನನಗೆ ಇದು ಒಂದು ಬಹಳ ಮುಖ್ಯವಾಗಿ ಕಲ್ತಿದ್ದೇನೆಂದರೆ, ನನ್ನ ಭಾಷೆ, ನನ್ನ ದೇಶ, ನನ್ನ ರಾಜ್ಯ ನಾನು ಹೆಮ್ಮೆಯಿಂದ ನೋಡ್ಕೊಳ್ಳಿಲ್ಲ ಅಂದರೆ ಇನ್ನು ಬೇರೆಯವ್ರು ಯಾರು ನೋಡ್ತಾರೆ. ಅದಕ್ಕೆ ನಾನು ಇಲ್ಲಿ ಬಂದ ಮೇಲೆ ಏನೇ ಶುರು ಮಾಡಿದ್ರು, ಯಾವುದೇ ವೇದಿಕೆ ಮೇಲೆ ಹತ್ತಿದ್ರು ನಾನು ಹೇಳೋದು ಒಂದೇ, ನಾನು ಫಸ್ಟ್ ಎಲ್ರಿಗೂ ಹೋಗು ನಮಸ್ಕಾರ. ಏನಾಯಿತು ಅಂದರೆ, ಎಲ್ಲ ಫ್ಯಾಷನ್ ಶೋಸಲ್ಲಿ ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಇಂಟ್ರೊಡಕ್ಷನ್ನು ಗ್ರ್ಯಾಂಡಾಗಿ ನಂದು ಬಗ್ಗೆ ಹೇಳ್ತಾರೆ, ಎಲ್ಲ ಮಾಡ್ತಾರೆ. ಮ್ಯಾಮ್ ಪ್ಲೀಸ್ ಕಮ್ ಆನ್ ದ ಸ್ಟೇಜ್ ಅಂತ ಕರೀತಾರೆ. ನಾನು ಹೋದ್ಮೇಲೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅಂತ ಕೇಳ್ಬಿಟ್ರೆ ಶಿಳ್ಳೆಗಳು ನೋಡಬೇಕು, ಹಂಗೆ ಬರುತ್ತೆ. ಅಂದರೆ ಅಲ್ಲಿ ಕೂತ್ಕೊಂಡವ್ರಿಗೂ ಕನ್ನಡನೇ ಬೇಕು. ಆದರೆ ಇವ್ರು ಯಾಕೆ ವೇದಿಕೆ ಮೇಲೆ ಇದ್ದವ್ರು ಇಂಗ್ಲೀಷಲ್ಲಿ ಮಾತಾಡ್ತಾರೆ ಗೊತ್ತಿಲ್ಲ. ಆದರೆ ಅಲ್ಲಿ ನಾನು ಕಲಿತೆ ಮಿಸಸ್ ಏಷ್ಯಾ ಇಂಟರ್ನ್ಯಾಷನಲಲ್ಲಿ. ಏಷ್ಯಾ ಇಂಟರ್ನ್ಯಾಷನಲ್ ವರ್ಲ್ಡ್ ಫೈನಲ್ಸಲ್ಲಿ ನಾವು ಏಷ್ಯನ್ ಬ್ಯೂಟೀಸ್ನ, ಯಾಕಂದರೆ ಮಿಸ್ ಇಂಡಿಯಾ ಗೆಲ್ತಾರೆ, ಮಿಸ್ ವರ್ಲ್ಡ್ಗೆ ಹೋಗ್ತಾರೆ, ಮಿಸ್ ಯೂನಿವರ್ಸ್ಗೆ ಹೋಗ್ತಾರೆ, ಮಿಸ್ ಸೂಪರ್ ನ್ಯಾಚುರಲ್ ಅಂತ ಬರುತ್ತೆ, ಮಿಸ್ ಏಷ್ಯಾ ಪ್ಯಾಸಿಫಿಕ್ ಅಂತ ಬರುತ್ತೆ. ಮಿಸ್ಸಲ್ಲಿ ಇದು ಒಂದು ಮಿಸ್ಸಸ್ ಏಷ್ಯಾ ಇಂಟರ್ನ್ಯಾಷನಲ್ ಅನ್ನೋದು ಬಹಳ ಮುಖ್ಯವಾದ ಅಂತಾರಾಷ್ಟ್ರೀಯ ಸ್ಪರ್ಧೆ. ಅಲ್ಲಿ ಫೋಟೋಜೆನಿಕ್ ಟೈಟಲ್ ಗೆದ್ಕೊಂಬಂದೆ. ಅದು ಯಾವ ವಯಸ್ಸಲ್ಲಿ ಅಂದರೆ, ಅವಾಗ ನಾನು 50 ಇಯರ್ಸ್. ಸೊ ನಮಗೆ ಬೇರೆ ಕಡೆ ಎಲ್ಲ ಬರೀ 40 ವರ್ಷದ ಕೆಳಗಡೆ ಅಷ್ಟೇ ಕಾಂಪಿಟೇಷನ್ ಇರುತ್ತೆ. ಇಲ್ಲಿ ಮಾತ್ರ ಏಷ್ಯಾ ಇಂಟರ್ನ್ಯಾಷನಲಲ್ಲಿ 40ರಿಂದ 60 ಅಂತ ಕ್ಲಾಸಿಕ್ ಕ್ಯಾಟಗರಿ ಮಾಡಿದ್ರಿಂದ ನಾನು ಭಾಗವಹಿಸೋಕ್ಕೆ ಆಕಾಯಿತು. ಅಲ್ಲಿ ಫೋಟೋಜೆನಿಕ್ ಟೈಟಲ್ನ ಗೆದ್ಕೊಂಬಂದೆ. ಸೊ ನನಗೆ ಎಷ್ಟು ಹೆಮ್ಮೆ ಆಯಿತು ಅಂದರೆ, ದಕ್ಷಿಣ ಭಾರತದಿಂದ ನನ್ನವರೆಗೂ ಯಾರೂ ಮಿಸ್ಸಸ್ ಇಂಡಿಯಾ ಕಿರೀಟನೂ ಅಲ್ಲಿವರೆಗೂ ಗೆದ್ದಿರಲಿಲ್ಲ.
ಸೊ ಮೊದಲನೇವಳಾದೆ. ಅದಾದಮೇಲೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ಇವರು ಹೆಂಗೆ ಬೇರೆಯವ್ರು ಮಿಸ್ ವರ್ಲ್ಡ್ ಗೆದ್ಕೊಂಬಂದಿದ್ದಾರೆ ಅಂತಾರಲ್ಲ, ಹಂಗೆ ಮೊದಲನೇವಳು ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯ ಸ್ಪರ್ಧೆಯಲ್ಲಿ ಗೆದ್ಕೊಂಬಂದವಳು ಕ್ಲಾಸಿಕ್ ಮಿಸಸ್ ಏಷ್ಯಾ ಇಂಟರ್ನ್ಯಾಷನಲ್ ಫೋಟೋಜೆನಿಕ್. ಸೊ ಈಗ ಎಷ್ಟೇ ಜನ ಬರಲಿ, ನಾ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನೇ ಮೊದಲನೇವಳು ಅಂತ. ನಾನೇ ಮೊದಲನೇವಳು ಅಂತ ಹೇಳ್ಕೊಂಡು ಬಂದ ಮೇಲೆ ನಲ್ಲಿವರೆಗೂ ನಿಲ್ಲಬಾರ್ದು ಅನ್ನೋದಕ್ಕೆ ನಾನು ಮಿಸಸ್ ಇಂಡಿಯಾ ಕರ್ನಾಟಕ ಶುರು ಮಾಡಿ ನನ್ನ ಕೆಳಗಡೆ ನನ್ನ ಸ್ಟೂಡೆಂಟ್ಸ್ನ ಮಿಸಸ್ ಪ್ಲ್ಯಾನೆಟ್ ಗೆಲ್ಸಿದ್ದೀನಿ, ಮಿಸಸ್ ಟೂರಿಸಮ್ ಇಂಟರ್ನ್ಯಾಷನಲ್ ಗೆಲ್ಸಿದ್ದೀನಿ, ಮಿಸಸ್ ಏಷ್ಯಾ ಇಂಟರ್ನ್ಯಾಷನಲ್ ಮತ್ತೆ ಗೆಲ್ಸಿದ್ದೀನಿ. ಸೊ ನಮ್ಮದಕ್ಕೆ ನಿಲ್ಲಬಾರ್ದು. ನಮ್ದು ಹೆಂಗೆ ನಮ್ಮ ಜೀವನದಲ್ಲಿ ನಾವು ಮದುವೆ ಆಗಬೇಕು, ನಮ್ಮ ಮಕ್ಕಳಾಗಬೇಕು, ನಮ್ಮ ಪೀಳಿನ ಮುಂದೆ ಬಳಸಬೇಕು ಅಂತೀವಿ, ಹಾಗೆ ಸೌಂದರ್ಯ ಸ್ಪರ್ಧೆ ನಮ್ಮ ಈ ಸಂಸಾರದಲ್ಲಿನೂ ನಾನು ಒಬ್ಬಳೇ ಗೆದ್ಕೊಂಡಿರಬಾರ್ದು, ನನ್ನ ಕೆಳಗಡೆ ಬೇರೆಯವರು ಬರಬೇಕು ಅಂತ. ಈಗ ನನ್ನ ಕೆಳಗಡೆ ಒಂದು 7-8 ಜನ ಇಂಟರ್ನ್ಯಾಷನಲ್ ಪ್ಯಾಜೆಂಟ್ ಕ್ರೌನ್ ವಿನ್ನರ್ಸ್ ನಮ್ಮ ಕರ್ನಾಟಕದಲ್ಲಿದ್ದಾರೆ. ಇದೆಲ್ಲ ಜರ್ನಿ ಅಲ್ಲಿಂದ. ಇನ್ನು ಆದರೆ ಎಲ್ರಿಗೂ ಅಷ್ಟೇ, ಇಷ್ಟಕ್ಕೆ ಒಂದು ಚಿಕ್ಕದಕ್ಕೆ ಇರಬಾರ್ದು ಅಂತ, ಒಂದು ಆದಮೇಲೆ ಒಂದು ಗೆಲ್ಕೊಂಡು ಹೋಗಬೇಕು ಅಂತ. ಹೀಗಾಗಿ ರಾಜ್ಯದಿಂದ ರಾಷ್ಟ್ರೀಯ ಮಟ್ಟಕ್ಕೆ, ರಾಷ್ಟ್ರದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅಂಥೇಳಿ ಅದು ಹೆಂಗೋ ಕಿಚನಿಂದ ನಾನು ಅಲ್ಲಿವರೆಗೂ ಸಾಧಿಸಿ ಬಂದಿದ್ದೀನಿ. ಮ್ಯಾಮ್ ನಿಮ್ಮದು ಏಜ್ ಎಷ್ಟು? ಇವಾಗ 58 ರನ್ನಿಂಗ್ ನಾನು. ನಿಮ್ಮದು ಬ್ಯೂಟಿ ಸೀಕ್ರೆಟ್ ಏನು? ಫಿಟ್ನೆಸ್ ಹೆಂಗೆ ಮೇಂಟೈನ್ ಮಾಡ್ತಾ ಇದ್ದೀರಾ ನೀವು? ಒಂದೇ ಬಹಳ ಮುಖ್ಯವಾದ ವಿಷಯ ಅಂತಂದರೆ ನನ್ನಲ್ಲಿ ನಾನು ನಂಬ್ತೀನಿ. ಆಮೇಲೆ ಏನೇ ಆಗಲಿ ಅದನ್ನು ಅಳ್ತಾ ಕೂತ್ಕೊಳ್ಳಲ್ಲ, ಹಿಂಗಾಯಿತು ಅಂತ ತಲೆ ಕೆಡಿಸ್ಕೊಳ್ಳಲ್ಲ. ಅದು ಆಯಿತಾ ಆಗೋಯ್ತು, ಮುಂದೆ ಏನು ಮಾಡಬೇಕು ಅಂತ ನೋಡ್ಕೊಂಡು ಹೋಗ್ತೀನಿ. ಇದರಿಂದ ಏನಾಗುತ್ತೆ, ಫಸ್ಟ್ ನನ್ನ ಮನಸ್ಸಿಗೆ ಫ್ರೀ ಆಗುತ್ತೆ. ಅಳ್ಕೊಂಡು ಕೂತ್ಕೊಳ್ಳೋದ್ರಿಂದ ಏನೂ ಕೆಲಸ ಸಾಧನೆ ಆಗಲ್ಲ. ಆಮೇಲೆ ಯಾವುದೇ ನಾವು ಕಾಲಿಟ್ಟು ಕೆಲಸ ಮಾಡಬೇಕಾದ್ರೆ ಅಡೆತಡೆಗಳು ಬಂದೇ ಬರುತ್ತೆ. ಆ ಅಡೆತಡೆಗಳು ಬಂದಾಗ ಬಂತಾ, ಹೆಂಗೆ ಬರುತ್ತೆ, ನನಗೆ ಹೆಂಗೆ ಸೋಲಿಸ್ತೆ ನೋಡೋಣ ಅಂತ ಜಿದ್ದಿ ಬಿದ್ದು ಮುಂದೆ ಹೋಗ್ತೀವಲ್ಲ, ಆ ಮನೋಭಾವನೆ ಮೊದಲನೇದಾಗಿ ಕಲ್ತ್ಕೊಂಡೆ. ಎರಡನೇದು ಫಿಟ್ನೆಸ್ ಬಗ್ಗೆ ಹೇಳ್ತಾ ಇದ್ದೀರಾ. ಫಿಟ್ನೆಸ್ ಅಂದರೆ ಅದರೊಳಗೆ 2 ಭಾಗ. ಒಂದು ನಾವೇನು ತಿಂತೀವಿ, ಇನ್ನೊಂದು ನಾವೇನು ಎಕ್ಸಸೈಸ್ ಮಾಡ್ತೀವಿ ಅಂತ. ಸೊ ನಾವು ಏನು ಬಾಯಲ್ಲಿ ಹಾಕ್ತೀವಲ್ಲ, ನಮ್ಮ ಹೊಟ್ಟೆಗೆ ಏನು ಹೋಗುತ್ತಲ್ಲ, ಅದು ಬಹಳ ಬಹಳ ಮುಖ್ಯ. ನಮ್ಮದು ಜೀವನ ಹೆಂಗಿದೆ ಅಂತಂದರೆ, ನಾವು ಹೊರಗಡೆ ತಿನ್ನೋದು ಭಾಳ ಕಮ್ಮಿ, ರೆಡಿಮೇಡ್ ತಿನ್ನೋದು ಭಾಳ ಕಮ್ಮಿ. ಏನಿದ್ರು ಮನೆಯಲ್ಲೇ ಅಡುಗೆ ಮಾಡ್ಕೊಂಡು ತಿಂತೀನಿ. ನಾನು ಎಲ್ಲಿ ಹೋದ್ರೂ ಮನೆಗೆ ಬಂದೇ ಊಟ ಮಾಡೋದು ಜಾಸ್ತಿ. ಸೊ ಆಮೇಲೆ ನಮ್ಮದು ಹಸಿ ತರಕಾರಿ, ಫ್ರೂಟ್ಸು ಇದು ಜಾಸ್ತಿ. ಸೊ ಹಿಂಗಾಗಿ ಏನಾಗ್ಬಿಡುತ್ತೆ, ನೀವು ಈಗಿನ ಕಾಲದಲ್ಲಿ ಜಂಕ್ ಫುಡ್ ತಿನ್ನಬೇಡಿ ಅಂತ ಅನ್ನೋದು ನಮಗೆ ಅಪ್ಲೈ ಆಗೋದೇ ಇಲ್ಲ. ಸೊ ಹೆಲ್ದಿ ಫುಡ್ ತಿಂತೀವಿ. ಆಮೇಲೆ ಭಾಳ ಮುಖ್ಯ ಟೈಮಿಗೆ ತಿನ್ನೋದು. ನಾವು ಕೆಲಸ ಇದೆ ಅಂತ ಹೇಳಿಬಿಟ್ಟು ನಾನು ಕೆಲಸ ಮುಗಿಸಿದ್ಮೇಲೆ ತಿಂತೀನಿ ಅಂತ 6 ಗಂಟೆ 7 ಗಂಟೆ ಗ್ಯಾಪ್ ಕೊಡೋದು ಇಲ್ಲ. ನಾವು ಎಲ್ಲಿ ಹೋದರೂ ನನ್ನ ದೊಡ್ಡ ಹ್ಯಾಂಡ್ ಬ್ಯಾಗು, ನಂದು ಏನು ಬೇಕು, ನನ್ನ ಸ್ಮೂದೀಸ್ ಆಗಲಿ, ನಂದು ಕಟ್ ಫ್ರೂಟ್ಸ್ ಆಗಲಿ, ನಾನು ಕಟ್ಕೊಂಡೇ ಹೋಗ್ತೀನಿ. ಮೋರಲೆಸ್ ಐ ಆಮ್ ಲ್ಯಾಕ್ಟೋಸ್ ಇಂಟಾಲರೆಂಟ್. ಅದಕ್ಕೆ ಏನು ಮಾಡ್ತೀನಿ, ನನಗೆಲ್ಲ ವೀಗನ್ ಫುಡ್ಸ್ ಅಂದರೆ ವಿದೌಟ್ ಮಿಲ್ಕ್ ಇರೋ ಫುಡ್ಸ್ ಏನಿದೆ ಅದನ್ನು ನಾನು ಪ್ಯಾಕ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಎಲ್ಲಿ ಹೋದರೂ ನಿಮಗೆ ಅವ್ರಿಗೂ ಇಲ್ಲ ಅನ್ನೋ ವಿಷಯನೇ ಬೇಡ. ಚಿಕ್ಕ ಮಕ್ಳಿಗೆ ನಾವು ಹೆಂಗೆ ಪ್ಯಾಕ್ ಮಾಡ್ಕೊಂಡು ಹೋಗ್ತೀವಿ, ಹಂಗೆ ನಾಚಿಕೆ ಇಲ್ದಂಗೆ ನಾನು ಪ್ಯಾಕ್ ಮಾಡ್ಕೊಂಡು ಹೋಗ್ತೀನಿ. ಅವ್ರಿಗೇನು ಕೇಳೋದಿಲ್ಲ, ನಾನು ಕ್ಷಮಿಸ್ಬೇಕು, ನನಗೆ ಹೊಟ್ಟೆ ಹಸಿದೆ, ನನಗಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ, ನಾನು ತಿಂದುಬಿಡ್ತೀನಿ. ಅಂದರೆ ಟೈಮಿಗೆ ನಂದು ಊಟ ನಾನು ಮಾಡ್ತೀನಿ. ಎರಡನೇದು, ನಾನು ಜಿಮ್ಗೆ ಹೋಗೋ ಮಂಚಾಳಲ್ಲ, ಅಲ್ಲಿ ವಿಷಯದಲ್ಲಿ ತುಂಬ ಲೇಝಿ, ಮನೆಯಲ್ಲೇ ಮಾಡ್ತೀನಿ. ಆದರೆ ವಾಕಿಂಗ್ ಕಂಪಲ್ಸರಿ. ದಿನಕ್ಕೆ ಒಂದು, ನಾನು ಹೇಳ್ತೀನಿ ಅಂತ ಎಲ್ಲರೂ ಮಾಡೋಕ್ಕೆ ಹೋಗಬೇಡಿ, ಕಷ್ಟ ಆಗುತ್ತೆ. ದಿನಕ್ಕೊಂದು 15,500 ಸ್ಟೆಪ್ಸ್ ಮಿನಿಮಮ್, ಸ್ಟೆಪ್ಸ್ ಲೆಕ್ಕ ಹಾಕ್ಕೊಂಡ್ರೆ. ಆಮೇಲೆ ಸ್ಟ್ರೆಚಸ್ ವರ್ಕೌಟು. ನಾನು ಹೇಳ್ಕೊಡೋ ಜನಕ್ಕೆ ಚೀಟ್ ವರ್ಕೌಟ್ಸ್ ಅಂತ, ಅಂದರೆ ನಾವು ಕಿಚನಲ್ಲಿ ಅಡುಗೆ ಮಾಡಬೇಕಾದ್ರೆ ಕಾಫ್ ರೈಸಸ್ ಮಾಡ್ತೀವಿ, ಚಪಾತಿ ನಾವು ರೊಟ್ಟಿ ಮಾಡಬೇಕಾದ್ರೆ ನಮ್ಗೆ ಎಷ್ಟೊಂದು ಎಕ್ಸಸೈಸ್ ಆಗೋಗುತ್ತೆ. ಆಮೇಲೆ ನಿಂತು ಕೆಲಸ ಮಾಡಿ ಆದ್ರೆ ನಮ್ಮ ಹೆಣ್ಮಕ್ಳು ಲೋ ಬ್ಯಾಕ್ ಹಿಡ್ಕೊಳ್ಳುತ್ತೆ. ಅದು ಕಿಚನ್ ಕಟ್ಟೆ ಹಿಡ್ಕೊಂಡು ಹೆಂಗೆ ನಾವು ರಿಲ್ಯಾಕ್ಸ್ ಮಾಡ್ಕೋಬೇಕು ಅಂದರೆ, ನೀವು ಎಕ್ಸಸೈಸ್ ಮಾಡೋಕ್ಕೆ ಒಂದು ಅರ್ಧ ಗಂಟೆ, 3/4 ಗಂಟೆ, 1 ಗಂಟೆ ಇಟ್ಕೋಬೇಕು ಅಂತಿಲ್ಲ. ನೀವು ಯಾವಾಗ ಆಗುತ್ತೆ ಅವಾಗ ಕೆಲವು ಸ್ಟ್ರೆಚಸ್ನ ನೀವು ಮಾಡ್ಕೊಂಡು ಹೋಗ್ಬಿಟ್ರೆ ನಿಮ್ಮದು ಬಾಡಿ ಹೆಲ್ದಿಯಾಗಿ ಉಳಿಯುತ್ತೆ. ಯಾಕಂದರೆ ಈಗೊಂದು ಕೆಲವು ವರ್ಷಗಳ ಹಿಂದ್ಗಡೆ ಅದು ಸಯಾಟಿಕಾನು ಏನು ಬೆನ್ ಪೇನ್ ಭಾಳ ಇತ್ತು. MRI ಆಯಿತು, ಫಿಸಿಯೋಥೆರಪಿ ಆಯಿತು, ನೋವೇ ಕಡಿಮೆ ಆಗಲಿಲ್ಲ. ಆವಾಗ ಅದು ಫಿಸಿಯೋಥೆರಪಿ ಮಾಡೋ ಹೆಣ್ಮಕ್ಳು ಹೇಳಿದ್ರು, ಮೇಡಮ್ ಟ್ರ್ಯಾಕ್ಷನ್ ಹಾಕಬೇಕು, ವೇಟ್ ಹಾಕಿ ಜಗ್ಬೇಕು ಅಂದ್ಲು. ನನಗೆ ಅವಾಗ ಅನಿಸ್ತು, ದುಡ್ಡು ಕೊಟ್ಕೊಂಡು ಅಲ್ಲೇ ಯಾಕೆ ಹೋಗಬೇಕು, ಆ ಜಾಯಿಂಟನ್ನ ಜಗ್ಬೇಕಾ, ನಾನು ನಮ್ಮ ಮನೆಯಲ್ಲೇ ಸ್ಟ್ರೆಚ್ ಮಾಡ್ಕೋಬೋದು ಅಂತ. ಸೊ ನಾನು ಯಾವಾಗ ಅದನ್ನು ಆ ಬ್ಯಾಕ್ ಜಾಯಿಂಟ್ನ ಸ್ಟ್ರೆಚ್ ಮಾಡೋಕ್ಕೆ ಮನೇಲಿ ಕಲ್ತ್ಕೊಂಡೆ ನಾನು. ಆವಾಗ ಅಂದ್ಕೊಂಡೆ ಏನು ಪೇನಿಗಾದರೂ ಮನೆಯಲ್ಲೇ ಮದ್ದಿದೆ. ಸೊ ಅದನ್ನು ಆ ಜಾಯಿಂಟ್ಸ್ನ ಕರೆಕ್ಟಾಗಿ ನಾವು ಮೇಂಟೈನ್ ಮಾಡ್ಕೊಂಡು ಹೋದರೆ ನಾವೇ ಹೆಲ್ದಿಯಾಗಿರ್ತೀವಿ. ಆಮೇಲೆ ನಿಮ್ಮದು ಈ ಇಂಟರ್ವ್ಯೂ ಮುಖಾಂತರ ನಾನು ಕೆಲವು ನಮ್ಮ ಹೆಣ್ಮಕ್ಳಿಗೆ ಏನು ಹೇಳಕ್ಕೆ ಬಯಸ್ತೀನಿ ಅಂತಂದರೆ,
ಈ ಫ್ಯಾಷನ್ ವಾಕ್ ನಾವು ಏನು ಮಾಡ್ತೀವಲ್ಲ, ನಮಗೆ ನಾವು ವಾಕ್ ಮಾಡೋಕ್ಕೆ ಹೇಳ್ಕೊಡ್ತೀವಿ. ನಾವು ಹೀಲ್ ಟು ಟೋ ಅಂತ ಹೇಳ್ಕೊಡ್ತೀವಿ. ಅದು ಬರೀ ರ್ಯಾಂಪ್ ವಾಕ್ ಮಾಡೋರಿಗೆ ಮಾತ್ರ ಅಲ್ಲ ಅಪ್ಲಿಕಬಲ್, ಅದು ಎಲ್ರಿಗೂ ಅಪ್ಲಿಕಬಲ್. ಯಾಕಂದರೆ ಇದು ಯೋಗ ಗುರುಗಳೆಲ್ಲ ಹೇಳ್ತಿರ್ತಾರೆ, ಅದನ್ನು ನೀವು ಒಂದು ಸ್ವಲ್ಪ ಕೇಳಿದರೆ ಗೊತ್ತಾಗುತ್ತೆ. ಆ ಥರ ನೀವು ವಾಕ್ ಮಾಡಿದರೆ ನಿಮ್ಮ ಮಂಡಿಗಳು ಇಂಜ್ಯೂರ್ ಆಗಲ್ಲ. ಅದು ಕರೆಕ್ಟಾಗಿ ನೀವು ವೆಯ್ಟ್ ಬ್ಯಾಲೆನ್ಸ್ ಹಾಕ್ಕೊಂಡು ಹೋಗ್ತೀರಾ, ಮಂಡಿಗಳು ಇಂಜೋರ್ ಆಗಲ್ಲ. ನೀವು ಈಗಿನ ಕಾಲದವ್ರು ಬರೀ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತ ಏನು ಹೋಗ್ತಾರಲ್ಲ, ಅದು ಕಮ್ಮಿ ಆಗುತ್ತೆ. ಸೊ ಅದನ್ನು ನಾವು ಪ್ರತಿದಿನ ನಡೆಯೋದನ್ನು ನಾವು ಹಂಗೆ ಕರೆಕ್ಟಾಗಿ ನಡೆದ್ರೆ ಏನೂ ಆಗಲ್ಲ. ನಾವು ಪಾಶ್ಚರ್ ನಾವು ಹೇಳ್ಕೊಡ್ತೀವಿ. ನಾವು ಪಾಶ್ಚರ್ನ ಕೆಲವರು ಇಷ್ಟು ಹಿಂಗೆ ಕೂತ್ಕೊತಾರೆ, ಅದನ್ನು ನಾವು ಹಿಂಗೆ ಕೂತ್ಕೊಂಡ್ರೆ ನಾವು ಅದು ಕೋರ್ ಟೈಟ್ ಹಿಡ್ತಿರ್ತೀವಿ, ಶೋಲ್ಡರ್ ಔಟ್ ಇರುತ್ತೆ. ಹಿಂಗೇನಾಗುತ್ತೆ, ಕಾನ್ಫಿಡೆಂಟು ಅಷ್ಟೇ ಕಾಣಲ್ಲ. ನೀವು ನಿಮ್ಮದು ಬಾಡಿ ಸ್ಟ್ರಕ್ಚರ್ನ ನೀವು ಯಾವುದೂ ಡ್ಯಾಮೇಜ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಸೊ ನಿಮಗೆ ಅದು ಮುಂದೆ ಬೆನ್ನು ನೋವು ಬಂತು ಅಥವಾ ಹಿಪ್ ರಿಪ್ಲೇಸ್ಮೆಂಟ್ವರೆಗೂ ಬಂತು, ಅದು ಏನೂ ಇಲ್ಲ. ಅದು ಎಷ್ಟಿರುತ್ತೆ ಮಿನಿಮೈಸ್ ಮಾಡ್ಕೊಂಡು ಹೋಗಬೇಕು. ಸೊ ಇದು ಬರೀ ಶೋಕಿಗಲ್ಲ ಪ್ಯಾಜೆಂಟು, ಇದು ನಿಮ್ಮ ಕ್ವಾಲಿಟಿ ಹೆಲ್ತ್. ನಮ್ಗೆ ಹೆಂಗೆ ಫಿಟ್ನೆಸ್ ಮೇಂಟೈನ್ ಮಾಡ್ತೀರಾ ಅಂತ ಕೇಳ್ತೀರಲ್ಲ, ನಾವು ಮೇಂಟೈನ್ ಮಾಡೋದು ಕಮ್ಮಿ ಆಗಿಬಿಡುತ್ತೆ. ಯಾಕಂದರೆ ಈ ಥರ ನಾವು ರೂಢಿಗಳನ್ನ ಅಳವಡಿಸ್ಕೊಂಡ್ಬಿಟ್ಟಿದ್ದೀವಿ, ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ಅದು ವೆರಿ ಈಸಿ. ಹೀಗಾಗಿ ಜನ ಮನೇಲಿ ಕುತ್ಕೊಂಡು ನಾವು ನಾನು ತೋರಿಸ್ಕೊಡೋಂಗೆ ಹಿಂಗೆ ಕುತ್ಕೊತಾರೆ ಚೇರ್ ಮೇಲೆ. ಅದ್ರ ಬದಲು ನೀವು ಆರಾಮ್ಸೆ ಹಿಂಗೆ ಗಟ್ಟಿಗೆ ಕೂತ್ಕೊಳ್ಳಿ ಅಲ್ಲ, ನಿಮ್ಗೆ ಲೋ ಬ್ಯಾಕ್ ಪೇನು ಬರೋಲ್ಲ, ಅಪ್ಪರ್ ಬ್ಯಾಕ್ ಪೇನು ಬರಲ್ಲ. ಆಮೇಲೆ ಜನ ಕಾಲು ಇಟ್ಕೊಂಡು ಕೂತಾಗ ಪೂರ್ತಿ ಕಾಲು ಹಿಂಗೆ ನೆಲಕ್ಕೆ ಹಚ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಕಾಲು ನೋವು ಕಮ್ಮಿ ಆಗುತ್ತೆ. ಸೊ ಅದು ಸಿಂಪಲ್. ನಾವು ಫ್ಯಾಷನ್ ಟೆಕ್ನಾಲಜಿ ಅನ್ನಲ್ಲ, ನಾವು ಮೇಂಟೆನೆನ್ಸ್ ಮಾಡೋಕ್ಕೆ ಕಷ್ಟ ಅಂತನಲ್ಲ. ಸಿಂಪಲ್ ಕೆಲವು ರೂಢಿಗಳನ್ನ ನಾವು ಮಾಡ್ಕೊಂಡು ಹೋಗ್ಬಿಟ್ರೆ ಎಷ್ಟೋ ನಿಮ್ಮದು ಪಾಶ್ಚರ್ ಜೊತೆ, ನಿಮ್ಮ ಕಾನ್ಫಿಡೆನ್ಸ್ ಜೊತೆ ನಿಮ್ಮ ಹೆಲ್ತು ಇಂಪ್ರೂವ್ ಆಗುತ್ತೆ. ನೀವು ಹೇಳಿದ್ರಿ ಮಿಸಸ್ ಏಷ್ಯಾ ಇಂಟರ್ನ್ಯಾಷನಲ್ ಮತ್ತು ಮಿಸಸ್ ಇಂಡಿಯಾದಲ್ಲಿ ರೇಸಿಸಮ್ ಆಗ್ತಾ ಇತ್ತು. ಸೊ ಅವೆಲ್ಲ ಅದ್ರ ಬಗ್ಗೆ ಒಂಚೂರು ಹೇಳ್ತೀರಾ? ಎಲ್ಲ ಹಿಂಗೆ ಹ್ಯಾಂಡಲ್ ಮಾಡಿದ್ರಿ ನೀವು? ಓಕೆ. ಈ ಪಾಜೆಂಟ್, ಇಂಟರ್ನ್ಯಾಷನಲ್ ಪಾಜೆಂಟ್ ಏನಿತ್ತಲ್ಲ, ಅಲ್ಲಿ ಬಹುಶಃ ಬರೋರೆಲ್ಲರೂ ತುಂಬ ಬೆಳಗಿರೋರು ಅಥವಾ ಶ್ರೀಮಂತರು. ನಾವು ಇಲ್ಲಿ ಹೋಗಿದ್ದ ಜರ್ನಿ ಹೆಂಗಿತ್ತಂದರೆ, ನಮ್ಮದು ಇದ್ದಿದ್ದು ದುಡ್ಡಲ್ಲೇ ಮಾಡ್ಕೊಂಡು ಹೋಗಿದ್ದು. ಅರ್ಧ ನನ್ನ ಮಗಳ ಬಟ್ಟೆ ನಾವು ಯೂಸ್ ಮಾಡ್ತಾಯಿದ್ದೆ. ಬಟ್ ಇಂಟರ್ನ್ಯಾಷನಲ್ಸ್ಗೆ ಹೋಗಬೇಕಾದ್ರೆ ಸ್ವಲ್ಪ ಅವ್ರ ರಿಕ್ವೈರ್ಮೆಂಟ್ಸ್ ತಕ್ಕಂಗೆ ಬಟ್ಟೆ ತೊಗೊಳ್ಬೇಕಾಗಿತ್ತು. ಹೀಗಾಗಿ ಎಲ್ಲಿ ನಮಗೆ ಚೆನ್ನಾಗಿ ಸಿಗತ್ತೆ, ಎಲ್ಲಿ ಚೀಪಾಗಿ ಸಿಗತ್ತೆ, ಎಲ್ಲಿ ನಾವು ರೀಸ್ಟೈಲ್ ಮಾಡ್ಕೊಳ್ಬೋದು. ಕೆಲವು ಬಟ್ಟೆಗಳನ್ನ ನಾವು ನನ್ನ ಮಗಳ ಬಟ್ಟೆಗಳನ್ನ ಅದು ಲೂಸ್ ಮಾಡಿಕೊಂಡು ರೀಸ್ಟೈಲ್ ಮಾಡಿಕೊಂಡು, ಸೊ ಹಿಂಗೆ ಸ್ಟೈಲ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ವಲ್ಲ. ಅಲ್ಲಿ ಬರೋರೆಲ್ಲ ಪ್ರೊಫೆಷ್ನಲ್ಸ್ ಅಂದರೆ ಅದು ಅವ್ರಿಗೊಂದೊಂದು 6 ಅಸಿಸ್ಟೆಂಟ್ಸ್ ಇಟ್ಕೊಂಬರೋರು. ಒಬ್ಬರು ಬ್ಯಾಗ್ ಇಟ್ಕೊಳ್ಳೋಕ್ಕೆ, ಒಬ್ರು ಶೂಸ್ ಇಟ್ಕೊಳ್ಳೋಕ್ಕೆ, ಒಬ್ಬರು ಬರೀ ಹೇರ್ ಸ್ಟೈಲ್ ಮಾಡೋಕ್ಕೆ. ಆಮೇಲೆ ಆ ಬಟ್ಟೆಗಳೆಲ್ಲ ಮೈ ಡ್ರೆಸ್ ಇಸ್ ಮೇಡ್ ಆಫ್ ಸ್ಕೋರೋಸ್ಕಿ ಸ್ಟೋನ್ಸ್ ಅಂತ ಸ್ಟೈಲಾಗಿ ಹೇಳೋರು. ಅಂಥವ್ರು ಬರ್ಬೇಕಾರೆ ಅವ್ರು ನಮ್ಮನ್ನೆಲ್ಲ ಏನು ಇವರು ಭಿಕಾರಿಗಳು ಬಂದವ್ರ ಥರ ಹಿಂಗೆ ನೋಡೋರು ನಮಗೆ. ಸೊ ಅದು ಒಂಥರ ಇಮ್ಮಿಡಿಯೇಟ್ಲಿ ನಾವು ಅಂಥ ಅಟ್ಮಾಸ್ಫಿಯರ್ಗೆ ಹೋದಾಗ ಕಾನ್ಫಿಡೆನ್ಸ್ ಡ್ರಾಪ್ ಆಗಿಬಿಡತ್ತೆ. ಇನ್ನೊಂದು ಬಿಗ್ಗೆಸ್ಟ್ ಡಿಸಡ್ವಾಂಟೇಜ್ ಇಲ್ಲಿ ಇಂಟರ್ನ್ಯಾಷನಲ್ ನಾವು ಪ್ಯಾಜೆಂಟ್ಗೆ ಹೋದಾಗ ಅಂತಂದರೆ, ಅಲ್ಲಿ ಊಟ ನಮ್ಗೆ ಸೆಟ್ ಆಗಲ್ಲ. ಅಲ್ಲೆಲ್ಲ ನಾನ್ ವೆಜಿಟೇರಿಯನ್ ಫುಡ್ಸು. ನಮ್ಮದು ಪ್ಯೂರ್ ವೆಜಿಟೇರಿಯನ್ ತಿನ್ನೋರಿಗೆ ಅಲ್ಲಿ ಇಡೀ ದಿವಸ ಊಟ ಇಲ್ಲ. ಫಸ್ಟ್ ಡೇ ನಾನು ಹೋದ ದಿವಸ ನಾವು ವೆಜಿಟೇರಿಯನ್ ಅಂತ ಹೇಳಿದ್ರು ನಮ್ಗೆ ಅವ್ರು ಕೊಟ್ಟಿದ್ದ ಪ್ಯಾಕೆಟಲ್ಲಿ ಎಲ್ಲ ನಾನ್ ವೆಜಿಟೇರಿಯನ್ ಕೊಟ್ಟಿದ್ರು. ಆದರೆ ನಾನು ಇಲ್ಲಿ ಫ್ಲೈಟ್ ಹತ್ತಿದಾಗ ನೈಟು ಇನ್ನು ರಾತ್ರಿಗೆ ಊಟ ಮಾಡಿಲ್ಲ, ಫುಲ್ಲು ಊಟ ಮಾಡಿಲ್ಲ. ನನಗೊಂದು ನಿಯರ್ಲಿ 24 hours ಖಾಲಿ ಹೊಟ್ಟೆಯಲ್ಲಿ ಇದ್ಬಿಟ್ಟು ಹೊಟ್ಟೆ ಹಸ್ತಿತ್ತು. ಆ ರೈಸು ಅದೊಂಥರ ಸ್ವೀಟ್ ಆ್ಯಂಡ್ ಸಾಸ್, ಉಪ್ಪಿನಕಾಯಿನೋ ಏನೋ ಸಾಸ್ ಥರ ಇತ್ತು. ಬರೀ ರೈಸು ಆ ಸಾಸ್ ಹಚ್ಕೊಂಡು ತಿಂದಿದ್ದೀನಿ. ಬಟ್ ರೈಸ್ ವಾಸ್ ಎಮ್ಮಿ. ಅದೊಂಥರ ಸ್ಟಿಕ್ಕಿ ರೈಸ್, ಅವ್ರು ಭಾಳ ರುಚಿ ಇತ್ತು. ಅಷ್ಟು ರುಚಿ ಅನ್ನ ನಾನು ಯಾವತ್ತೂ ಜೀವನದಲ್ಲಿ ತಿಂದೇ ಇಲ್ಲ ಅನಿಸ್ಬಿಡ್ತು. ಯಾಕಂದ್ರೆ ಬೇರೆ ಏನೂ ಇರಲಿಲ್ಲ. ಬಟ್ ಅಲ್ಲಿ ನಾವು ಬರೀ ಡೆಸರ್ಟ್ಸ್ ಮೇಲೆ ಮಾಡಿದ್ದು. ಎಷ್ಟಿಲ್ ವೇಟ್ ಕಮ್ಮಿ ಮಾಡೋಕ್ಕೆ ಕಷ್ಟಪಟ್ಟಿದ್ವಲ್ಲ, ಅಲ್ಲಿ 5 ದಿವಸದಲ್ಲಿ ಆರಾಮ್ಸೆ 6 kg ಸಖತ್ ಇಳಿದೋಗಿತ್ತು. ಯಾಕಂದರೆ ಊಟ ಸರಿ ಸಿಗ್ತಿರಲಿಲ್ಲ, ಫುಲ್ ಡೇ ವರ್ಕ್. ಅವರು ಊಟ ಚೆನ್ನಾಗಿ ಕೊಡ್ತಾಯಿದ್ರು, ಅದು ನಮಗೆ ತಿನ್ನೋಕ್ಕಾಗ್ತಿರ್ಲಿಲ್ಲ. ಸೊ ಒಂದು ಊಟದ ಪ್ರಾಬ್ಲಮ್ಮು. ಇನ್ನೊಂದು ಅವರು ನಮ್ಮ ಇಂಡಿಯನ್ಸ್ ಅಂದ ತಕ್ಷಣ ಥರ ನೋಡ್ತಾಯಿದ್ರು. ಅವ್ರು ಹೇಳಿದರೆ ಸರಿ ಹೋಗಲ್ಲ, ಬಟ್ ನಮಗೆ ಅಷ್ಟು ಸಿಗ್ತಿರ್ಲಿಲ್ಲ ನಮಗೆ. ಆದರೆ ನಾನು ಒಂದು ಮಾತು ಹೇಳಿದ್ದೆ, ನಮ್ಮ ಪೊಟೆನ್ಷಿಯಲಲ್ಲಿ ನಮ್ಗೆ ನಂಬಿಕೆ ಇದ್ದರೆ ನಾವು ಹೆಂಗಾದ್ರೂ ನಾವು ಬರ್ತೀವಿ ಮುಂದೆ ಅಂತ. ಸೇಮ್ ಅಲ್ಲಿ ಹಾಗೆ ಆಗಿದ್ದು. 2 ದಿವಸ ತನಕ ನಮ್ಮ ಬೆಲೆನೇ ಇರಲಿಲ್ಲ. ಆದರೆ 3ನೇ ದಿವಸ ಯಾವತ್ತೂ ನಮ್ಮದು ಪ್ರಾಪರ್. ಯಾಕಂದ್ರೆ ನನ್ನ ಸ್ಟ್ರಾಂಗೆಸ್ಟ್ ಪಾಯಿಂಟ್ ವಾಸ್ ಕೊರಿಯೋಗ್ರಫಿ. ಅಲ್ಲಿ ಕೊರಿಯೋಗ್ರಫಿ ಯಾವಾಗ ಸ್ಟಾರ್ಟ್ ಮಾಡಿದ್ರು, ಯಾವುದೋ ಪೋಲೆಂಡ್ದು ಯಾರೋ ಕೊರಿಯೋಗ್ರಫರ್ ಇದ್ದರು, ಅವರು ಕೊರಿಯೋಗ್ರಫಿ ಸ್ಟಾರ್ಟ್ ಮಾಡಿದರು. ಇವ್ರು ಯಾರೆಲ್ಲ ಸ್ಟೈಲ್ ಮಾಡ್ತಾಯಿದ್ರು, ಅವ್ರಿಗೆ ಯಾರಿಗೂ ಒಬ್ರಿಗೂ ಕೌಂಟ್ ಹೇಳೋಕ್ಕೆ ಬರ್ತಿರ್ಲಿಲ್ಲ. ನಾನು ಮತ್ತೆ ಸ್ಟಾರ್ಟೆಡ್
ಲೌಡಾಗಿ ಮಧ್ಯದಲ್ಲಿ ನಿಂತ್ಕೊಂಡು 5 6 7 8 ಕಾನ್ ಅಂತ ಹೇಳಿ ಶುರು ಮಾಡ್ದ. ಅಲ್ಲಿಂದ ಎಲ್ಲರೂ ಹಿಂದೆ ಸ್ಟಾರ್ಟೆಡ್ ನನ್ನ ಹಿಂದೆ. ಆಮೇಲೆ ನನ್ನ ಫೋಟೋಸ್ನ ನೋಡಿದ್ರೆ ಅಲ್ಲಿವರೆಗೂ ನಾವು ಅಷ್ಟೇ ಫೋಟೋಸು. ಅಲ್ಲಿಂದ ನಾವು ಎಲ್ಲರೂ ಪ್ರತಿಭಾ ಕೆನ ಕಮ್ಮಿಂಗ್ ಫೋಟೋಗ್ರಾಫ್ ಅಂತ ಶುರು ಮಾಡೋದು. ಅಲ್ಲಿವರೆಗೂ ಯಾರೂ ಬರ್ತಿರ್ಲಿಲ್ಲ. ಬಟ್ ಅದೇ ಹೇಗೆ ನೀವು ಹ್ಯಾಂಡಲ್ ಮಾಡ್ತೀರಾ ಅಂತ. ಬಟ್ ಕೊನೆವರೆಗೂ ಐ ವಾಸ್ ಸೋ ಶ್ಯೂರ್ ನನಗೆ ಏನು ಗೆಲ್ಲಲ್ಲ ನಾನು ಅಂತ. ಇವರೆಲ್ಲ ಅವ್ರು ಹಾಕ್ಕೊಂಡಿರೋ ಬಟ್ಟೆಗಳು ನೋಡಿಬಿಟ್ರೆ, ಅವ್ರು ಮಾಡೋ ಸ್ಟೈಲ್ಗಳು ನೋಡಿಬಿಟ್ರೆ ನಮಗೇನು ಸಿಗಲ್ಲ. ಅದಕ್ಕೆ ಲೆಟ್ಸ್ ಎಂಜಾಯ್ ಅಂತ. ಒಂದು ಬಿಂದಾಸಾಗಿ ನಾನು ಗೆಲ್ಲೇಬೇಕು ಅಥವಾ ನಾನು ಗೆಲ್ಲಿಲ್ಲ ಅಂದರೆ ಹೆಂಗೆ, ನಾನು ಸೋತ್ರೆ ಹೆಂಗೆ ಅಂತ ಏನೂ ವಿಚಾರ ಇರಲಿಲ್ಲ. ಬರೀ ಅದನ್ನೆಲ್ಲ ನೋಡಿಬಿಟ್ಟು ಎಂಜಾಯ್ ಮಾಡೋದಪ್ಪ. ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಟ್ರಾವೆಲ್ ನಂದು. ನಾನು ಭಾರತ ಬಿಟ್ಟು ಹೊರಗಡೆ ಹೋಗಿರಲಿಲ್ಲ, ಫಸ್ಟ್ ಟೈಮ್ ಹೋಗಿದ್ದು. ಎಂಜಾಯ್ ಮಾಡಿ ಬರೋಣ ಅಂತ ಮಾಡಿದ್ದಷ್ಟೇ. ಅದು ಇವತ್ತಿನವರೆಗೂ ದಕ್ಷಿಣ ಭಾರತದ ಪ್ರಥಮ ಮಹಿಳೆ ಅನ್ನೋದು ಒಂದು ಏನು ಸ್ಪೆಷಲ್ ಇದೆಯಲ್ಲ, ಅದು ಸಿಕ್ಕಿದ್ದೆ. ಯಾಕಂದರೆ ನನಗೆ ಕಾಂಪಿಟೇಷನ್ ಟೆನ್ಷನ್ ಇರಲಿಲ್ಲ ನನಗೆ. ಅವರೆಲ್ಲ ನೀನು ಸ್ಟೈಲ್ ಮಾಡ್ತೀಯಾ, ಮಾಡ್ಕೋ ಹೋಗು, ನಾನು ಆರಾಮ್ ನೋಡ್ತೀನಿ ಅಂತ ಹಿಂಗೆ ಕೂತ್ಕೊಂಡು ಎಂಜಾಯ್ ಮಾಡಿದವಳು. ಅದು ಒಂಥರ ಆ ಕಾನ್ಫಿಡೆನ್ಸಲ್ಲಿ ಫೋಟೋಜೆನಿಕ್ ಅಂತ ಬಂತು. ಫೋಟೋಜೆನಿಕ್ ಬಂದಿದ್ದಕ್ಕೂ ನಗ್ತೀನಿ ನಾನು. ಯಾಕಂದರೆ ಎಷ್ಟೋ ಅದಕ್ಕಿಂತ ಮುಂಚೆ ಯಾರು ಫೋಟೋ ತೆಗಿಯಾಕಂದ್ರು ನಾನು ಚೆನ್ನಾಗಿ ಬರಲ್ಲ ಫೋಟೋದಲ್ಲಿ ಅಂತ ಗ್ರೂಪ್ ಫೋಟೋದಲ್ಲಿ ನಿಂತ್ಕೊತಿರ್ಲಿಲ್ಲ ನಾನು. ಅಂಥದ್ದು ಇಂಟರ್ನ್ಯಾಷನಲಲ್ಲಿ ಫೋಟೋಜೆನಿಕ್ ಟೈಟಲ್ ಅಂತ ಬಂತು. ಬಟ್ ಒಂದೇ ನಾನು ಎಲ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲೇ ನೀವು ಹೋದ್ರೂ, ಇಲ್ಲೇ ಲೋಕಲಲ್ಲಿ ನೀವು ಒಂದು ಆಫೀಸಿಗೆ ಕೆಲಸ ಮಾಡೋಕ್ಕೆ ಹೋದ್ರೂ ಅಲ್ಲಿ ಕೆಲವರು ಸ್ಮಾರ್ಟಾಗಿರೋರಿಗೆ ಇನ್ಸೆಕ್ಯೂರಿಟಿ ಶುರು ಆಗುತ್ತೆ. ನೀನು ಚೆನ್ನಾಗಿದ್ದರೆ, ನಿನ್ನ ಚೆನ್ನಾಗಿ ಬೆಳೆಯೋಕ್ಕೆ ಬಿಟ್ಟರೆ ಅವ್ರು ಬೆಳೆಯಲ್ಲ ಅಂಥೇಳಿ. ಅದಕ್ಕೆ ಅವ್ರು ನಿಮ್ಮನ್ನು ದಬ್ಬಕ್ಕೆ ಪ್ರಯತ್ನ ಮಾಡೇ ಮಾಡ್ತಾರೆ. ಅವ್ರು ದಬ್ತಾ ಇದ್ದಾರೆ, ನಾನು ಸರಿ ಇಲ್ಲ ಅಂತ ನೀವು ಕುಗ್ಗೋಕ್ಕಿಂತ ಜಾಸ್ತಿ ನಿಮ್ಮಲ್ಲಿರೋ ಪ್ರತಿಭೆನ ನೀವು ಎತ್ತಿಟ್ಕೊಂಡು, ನಿಮ್ಮ ಕಾನ್ಫಿಡೆನ್ಸನ್ನು ಸ್ಟಿಕ್ನ ಇಟ್ಕೊಂಡು ನಾನು ಮಾಡೇ ತೀರ್ತೀನಿ ಅಂತ ನೀವು ನಿಂತರೆ ಯಾರೂ ನಿಮ್ಗೆ ಸ್ಟಾಪ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಗೊತ್ತಿಲ್ಲದೇನೋ ಏನೋ ಮಾಡಿ ನಾನು ಸಾಧಿಸಿ ತೋರಿಸಿದ್ದೀನಿ. ಮತ್ತು ಮ್ಯಾಮ್, ಬ್ಯೂಟಿ ಪೇಜೆಂಟ್ನಲ್ಲಿ ಎಂಟರ್ ಆಗೋಕ್ಕೆ ಏನೆಲ್ಲ ಕ್ರೈಟೀರಿಯಾ ಇರುತ್ತೆ? ಓಕೆ, ನಮ್ಮದು ಕ್ರೈಟೀರಿಯಾ ನಾನು ಜನರಲಾಗಿ ಹೇಳಕ್ಕೆ ಬಯಸ್ತೀನಿ. ಮದುವೆ ಆದ ಮಹಿಳೆಯರಿಗೆ ಅಂತ ನಾವು ಮಾಡಿರೋ ಈ ಉತ್ತಮವಾದ ವೇದಿಕೆ ಮಿಸಸ್ ಇಂಡಿಯಾ ಕರ್ನಾಟಕ. ಇದು ಕರ್ನಾಟಕದಲ್ಲಿ ಇರೋ ಎಲ್ಲರಿಗೂ, ಎಲ್ಲ ಮದುವೆಯಾದ ಹೆಣ್ಮಕ್ಳಿಗೂ ಎಂಟರ್ ಆಗ್ಬೋದು. ಅಥವಾ ಬೇರೆ ವರ್ಲ್ಡಲ್ಲಿರೋ ನಮ್ಮ ಕನ್ನಡಿಗರು ಕೂಡ ಬಂದು ಮಾಡ್ಬೋದು. ಯಾಕಂದರೆ ಕಂಟೆಸ್ಟೆಂಟ್ಸು ಕ್ಯಾಲಿಫೋರ್ನಿಯಾದಿಂದ ಬಂದಿದ್ದಾರೆ, UK ದಿಂದ ಬಂದಿದ್ದಾರೆ, ಮಸ್ಕಟ್ಟಿಂದ ಬಂದಿದ್ದಾರೆ, ಲಾಸ್ಟ್ ಇಯರ್ ಜರ್ಮನಿಯಿಂದ ಬಂದಿದ್ಲು. ಹಿಂಗಾಗಿ ಎಲ್ಲ ಕಡೆಯಿಂದ ಬರ್ತಾರೆ. ಕರ್ನಾಟಕದಲ್ಲಿರೋ ಎಲ್ಲರೂ ಅಂದರೆ ಬೇರೆ ರಾಜ್ಯಗಳಿಂದ ಬಂದಿಲ್ಲಿ ಸೆಟಲ್ ಆಗಿ ಕೆಲಸ ಮಾಡ್ತಿರ್ತಾರಲ್ಲ, ಅವರು ಮಾಡ್ಬೋದು. ಒಂದು ಮದುವೆ ಆಗಿದ್ದು ಮಿಸ್ಸಸ್ ಅಂದರೆ ಬರೀ ಮದುವೆ ಆಗಿದ್ದಷ್ಟೇ ಅಲ್ಲ, ಯು ಕ್ಯಾನ್ ಬಿ ಸಪ್ರೇಟೆಡ್, ಡಿವೋರ್ಸ್ಡ್ ಆರ್ ವಿಡೋ. ಇವರು ದೇ ಕ್ಯಾನ್ ಅಪ್ಲೈ ಫಾರ್ ಅಸ್. ಇನ್ನೊಂದು ಬಹಳ ಮುಖ್ಯ ಅದಂದರೆ, ಈ ಮಿಸ್ಗಳಲ್ಲಿ ಕಂಪಲ್ಸರಿ ರೂಲ್ಸ್ ಇರುತ್ತೆ. 5'7" ಇರಬೇಕು, 5'11" ಇರಬೇಕು, ಯು ಶುಡ್ ಬಿ ಇಷ್ಟೇ ವೇಟಲ್ಲಿ ಇರಬೇಕು ಅಂತ. ನಮ್ದು ಇಲ್ಲಿ ಮದುವೆ ಆದ ಮಹಿಳೆಯರಿಗೆ ಅಂಥದ್ದು ಏನೇನೂ ರಿಸ್ಟ್ರಿಕ್ಷನ್ಸ್ ಇಲ್ಲ. ಯಾಕಂದರೆ ಒಂದು ಹೇಳ್ತೀನಿ, ಸೌಂದರ್ಯ ಅನ್ನೋದು ಯಾಕೆ ಒಂದು ಏಜಿಗೆ, ಒಂದು ವಯಸ್ಸಿಗೆ ಸೀಮಿತ ಇಡಬೇಕು? ಯಾವ ವಯಸ್ಸಿಗೂ ಇಲ್ಲ. ನಮ್ಮ ಹೆಣ್ಮಕ್ಳು ಹೆಂಗೆ ದೊಡ್ಡವ್ರು ಹಾಕ್ಕೊಂತ ಹೋಗ್ತಾರೆ ಹಂಗೆ ಹೂ ಅರಳ್ತಾ ಹೋಗೋಂಗೆ ಚೆನ್ನಾಗಿ ಹಾಕ್ಕೊಂಡು ಹೋಗ್ತಾರೆ. ಯಾಕಂದರೆ ನಾನು 14 ಇದ್ದಾಗೆ ಕ್ಯೂಟಾಗಿದೆ ಅಂತೀವಿ, 18 ಆದ ತಕ್ಷಣ ಎಷ್ಟು ಬ್ಯೂಟಿಫುಲ್ ಆಗ್ತಾ ಇದ್ದಾಳೆ ಅಂತೀವಿ, 22 ಆದಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ಅಂತೀವಿ. ಹಾಗೆ ನಾವು 25ಕ್ಕೆ 30ಕ್ಕೆ ಯಾಕೆ ಬಂದ್ ಮಾಡ್ತೀವಿ ನಮ್ಮ ಸೌಂದರ್ಯದ ವರ್ಣನೆನ ನಂಗೆ ಅರ್ಥ ಆಗ್ತಿಲ್ಲ. ಅದಕ್ಕೆ ನಮ್ಮದು ಮಿಸಸ್ ಇಂಡಿಯಾ ಕರ್ನಾಟಕದಲ್ಲಿ ನಮಗೆ 3 ಏಜ್ ಗ್ರೂಪ್ಸ್ ಮಾಡಿದ್ದೀವಿ. ಒಂದು 22ರಿಂದ 40, ಅದು ನಾರ್ಮಲ್ ಮಿಸ್ಸಸ್ ಕ್ಯಾಟಗರಿ. ಇನ್ನೊಂದು 40ರಿಂದ 60, ಅದು ಕ್ಲಾಸಿಕ್ ಕ್ಯಾಟಗರಿ. ಆ ಕ್ಯಾಟಗರಿಯಲ್ಲಿ ನಾನು ಹೆಮ್ಮೆಯಿಂದ ಹೇಳ್ತೀನಿ ನಾನು ಟೈಟ್ಲ್ ಗೆದ್ದಿದ್ದೀನಿ ಅಂತ. ಆಮೇಲೆ ಇಡೀ ಭಾರತದಲ್ಲೇ ಮೊದಲನೇದಾಗಿ 60 ಮೇಲೆ ಇರೋರಿಗೆ ಕಾಂಪಿಟೇಷನ್ ಶುರು ಮಾಡಿದ ಹೆಮ್ಮೆ ನಾನು ತೊಗೊತೀನಿ. ಯಾಕಂದರೆ ನಮ್ಮ ಅಜ್ಜಿ 90 ವರ್ಷದಲ್ಲೂ, ಆವಾಗಿನ ವಾಷಿಂಗ್ ಮೆಷಿನ್ಸ್ ಇರಲಿಲ್ಲ. ಆಮೇಲೆ ನಮ್ಮದು ಸಾದಾ ಬೆಡ್ಶೀಟ್ ಅಂತಿರಲಿಲ್ಲ, ಚಾದರ್ ಅಂತ ಯೂಸ್ ಮಾಡ್ತಿದ್ವಿ, ಸೊಲ್ಲಾಪುರ್ ಚಾದರ್ ಅಂತ ಯೂಸ್ ಮಾಡ್ತಿದ್ವಿ. 90ನೇ ವರ್ಷದಲ್ಲಿ ಹೊಗೆ ಕಲ್ ಮೇಲೆ ನಿಂತ್ಕೊಂಡು ಎತ್ತಿ ಒಗೆಯೋದನ್ನು ನಾನು ನೋಡಿದ್ದು ಇನ್ನೂ ಜ್ಞಾಪಕ ನನಗೆ. ನನಗೇನು ಗೊತ್ತಾ, ನಮ್ಮ ಹೆಣ್ಮಕ್ಳು 60 ಆದಮೇಲೆ ಮುದುಕಿ ಆದಿ ನಿಂದು ಏನಿಲ್ಲ ಅಂತ ಕುಂದಿರ್ಸ್ತಾರೆ. ಅದಕ್ಕೆ ಕೆಲವು ಹೆಣ್ಮಕ್ಳಿಗೆ 80 ಆಗಲಿ 90 ಆಗಲಿ ಎಷ್ಟು ಹೆಮ್ಮೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅದು ಯಾರು ಯಾಕೆ ಎತ್ತಿ ನೋಡಲ್ಲ. ಅದಕ್ಕೆ ನನ್ನ ಪಾಜೆಂಟ್ರು ಅಂಥ ಹೆಣ್ಮಕ್ಳಿಗೆ ಒಂದು ದೊಡ್ಡ ಸಲಾಮ್ ಕೊಡೋಣ ಅಂತ 60 ಮೇಲೆ ಒಂದು ಸ್ಟಾರ್ಟ್ ಮಾಡಿದ್ದೀನಿ. ಇಷ್ಟು 8 ಸೆಷನ್ಸ್ ಆಗಕ್ಕೆ ಬಂತು. ನನ್ನದ್ರೊಳಗೆ 81 ವರ್ಷದವರು, ವಯಸ್ಸಿನವರು, ಅಂದರೆ ನಾನು ಮುದುಕಿಯರು ಓಲ್ಡ್ ಅಂತ ವರ್ಡ್ ಯೂಸ್ ಮಾಡಲ್ಲ, ವಯಸ್ಸು ಏಜ್ ಅಂತ ಅಷ್ಟು ಉಪಯೋಗಿಸ್ತೀನಿ. 81ನೇ ವಯಸ್ಸಿನ ಹೆಣ್ಮಗಳು ಕೂಡ ನಮ್ಮದ್ರೊಳಗೆ ಪಾರ್ಟಿಸಿಪೇಟ್ ಮಾಡಿದರು. ಸೊ ಇವಾಗ ಹೋದ ವರ್ಷವೂ 77 ವರ್ಷದವರು ಇದ್ದರು, ಗೆದ್ದರು. ಅವ್ರಿಗೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ,
ಎಲ್ಲ ಚಿಕ್ಕವರು ಫ್ಯಾಷನ್ನಾಗಿ ಸ್ಟೈಲಾಗಿ ಮಾಡ್ಕೊಂಡು ಹೋಗೋದಕ್ಕಿಂತ ಇವ್ರದ್ದು ಏನಿರುತ್ತಲ್ಲ ನಮ್ಗೆ ಏನೇನು ಹೇಳಿ ಇಂಥ ಟೈಮಿಗೆ ನೀವು ಮಾಡ್ಕೊಂಬಂದಿದ್ರೆ ಟಕ್ ಅಂತ ಮಾಡ್ಕೊಂಡು ಬರ್ತಾರೆ. ಅದೇ 22ರಿಂದ 40 ಇರೋರು ಮ್ಯಾಮ್ ನಂಗೆ ಪ್ರಾಬ್ಲಮ್ ಆಯಿತು, ಮ್ಯಾಮ್ ನಂಗೆ ಸ್ಲೋ ಆಯಿತು, ಮ್ಯಾಮ್ ಪ್ರಾಬ್ಲಮ್ಸ್. ಬಟ್ 60 ಮೇಲಿದ್ದವರು ಚಕ ಚಕ ಮಾಡ್ಕೊಂಬರ್ತಾರೆ. ಸೊ ನಮಗೆ ಲಿಮಿಟೇಷನ್ಸ್ ಇಲ್ಲ. ಎಲ್ಲ ಏಜ್ನವರು ಬರ್ತಾರೆ, ಎಲ್ಲ ವೇಟ್ನವರು ಬರ್ತಾರೆ. ಎಲ್ಲ ಬ್ಯೂಟಿ ಪ್ಯಾಜೆಂಟ್ ಅಂದ ತಕ್ಷಣ ಎಲ್ಲರೂ ತೆಳ್ಳಗೆ ಬೆಳಗ್ಗೆ ಇರಬೇಕು ಅಂತ ನಾಟ್ ನೆಸೆಸರಿ. ನಮ್ಮದ್ರೊಳಗೆ ಪರ್ಸ್ನಾಲಿಟಿ ಇಂಪಾರ್ಟೆಂಟ್. ನಿನ್ನ ವ್ಯಕ್ತಿತ್ವ ಬಹಳ ಮುಖ್ಯ. ನೀವು ಹೇಗೆ ಇನ್ನೊಬ್ಬರ ಜೊತೆ ಸರಿಸಾಟಿ ಮಾಡ್ತೀರಾ, ಹೇಗೆ ನೀವು ಏನೇ ಕೊಟ್ಟರು ಅದನ್ನು ಸಲೀಸಾಗಿ ಮಾಡಿ ತೋರಿಸ್ತೀರಾ, ನಾವು ಏನೇ ಕಲ್ಸಕ್ಕೆ ಬಂದರೂ ಹೇಗೆ ಫಟಾಫಟ ಕಲಿತೀರಾ ನೀವು, ಆಮೇಲೆ ನಿಮ್ಮನ್ನು ನೀವು ಹೇಗೆ ತೋರಿಸ್ಕೊಳ್ಳೋಕೆ ಇಷ್ಟಪಡ್ತೀರಾ. ನಾವೊಂದು ಲಾಸ್ಟ್ ಟೈಮ್ ಬರೀ ಒಂದು ಸೀರೆ ಥರ ಬಟ್ಟೆ ಕೊಟ್ಬಿಟ್ಟು ಹೇಳಿದ್ವಿ, ಒಂದು ಅರ್ಧ ಗಂಟೆಲಿ ಹೆಂಗೆ ಬೇಕಾದಂಗೆ ಕ್ರಿಯೇಟಿವ್ ಆಗಿ ಡ್ರೆಸ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿ. ಯಾರು ಒಂದು 24 ವಯಸ್ಸದಳು ಇದ್ದವರು ಅಷ್ಟೇ, 77 ವಯಸ್ಸದಳು ಇದ್ದವರು ಅಷ್ಟೇ, ಅರ್ಧ ಗಂಟೆಯಲ್ಲಿ ಟಕ 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 ಡ್ರೆಸ್ ಆಗಿ ಬಂದರು. ಅಂದರೆ ಏನರ್ಥ ಅಂದರೆ ನಮ್ಮ ಹೆಣ್ಮಕ್ಳಿಗೆ ಯಾವುದೇ ವಯಸ್ಸಿಗೂ ಏನು ಬೇಕಾದ್ ಮಾಡಿ ತೋರಿಸ್ಬಲ್ಲೆ ಅನ್ನೋದೊಂದಿದೆ. ಅದಕ್ಕೆ ಬರೀ ಒಂದು ವೇದಿಕೆ ಬೇಕು. ಅದನ್ನು ನಾವು ಇಲ್ಲಿ ಮಿಸಸ್ ಇಂಡಿಯಾ ಕರ್ನಾಟಕದಲ್ಲಿ ಮಾಡ್ಕೊಡ್ತಾ ಇದ್ದೀವಿ. ಮ್ಯಾಮ್ ನಿಮ್ಮ ಚೈಲ್ಡ್ಹುಡ್ ಹೆಂಗಿತ್ತು? ಇವಾಗ ಸ್ಟೈಲಾಗಿ ಕ್ವೀನಾಗಿ ಒಂಥರ ಎಲಿಗೆಂಟಾಗಿ ಅಡ್ಡಾಡ್ತೀನಲ್ಲ. ನನ್ನ ಬಾಲ್ಯ ದಿನಗಳು ಹಾಗೇನು ಇರಲಿಲ್ಲ. ನಾನು ಭಾಳ ತುಂಟ ಮಾಡ್ತಿದ್ದೆ. ಗಿಡಗಳು ಹತ್ತೋ ಸ್ಪೆಷಲಿಸ್ಟ್ ಇದ್ದೆ. ಯಾವ ಗಿಡ ನೋಡಿ, ಮಾವಿನ ಗಿಡ ನೋಡಿ, ಚಿಕ್ಕು ಗಿಡ ಅದಲ್ಲಂತೂ ಹತ್ತಿದ್ದು ಸಂಗೀತ ತಾಳಿ ಇಳಿತಿದ್ವಿ. ಹುಂಚಿ ಗಿಡ ನೋಡಿ ಹತ್ತುತ್ತಾ ಇದ್ದೆ. ನಮ್ಮ ಗಿಡಗಳನ್ನ ಹತ್ಕೊಂಡು ಅಡ್ಡಾಡೋದು ನನ್ನ ಸ್ಪೆಷಾಲಿಟಿ. ನಮ್ಮ ತಂದೆ ಗೌರ್ಮೆಂಟ್ ಸರ್ವೆಂಟ್ ಇದ್ದಿದ್ದರಿಂದ ನಾವು ಡಿಸ್ಟ್ರಿಕ್ಟ್ ಟ್ರಾನ್ಸ್ಫರ್ ಹಾಕ್ಕೊಂಡು ಹೋಗ್ತಾ ಇತ್ತು. ನಾನು ಬೆಲ್ಗಾಮ್ ಅಲ್ಲಿ ಓದಿದ್ದೀನಿ, ಧಾರವಾಡಲ್ಲಿ ಓದಿದ್ದೀನಿ, ಗುಲ್ಬರ್ಗಾದಲ್ಲಿ ಓದಿದ್ದೀನಿ. ಮುಂದೆ ಬೆಂಗಳೂರಲ್ಲಿ ಸ್ಕೂಲ್ ಮುಗಿಸ್ಕೊಂಡು ಬೆಂಗಳೂರಲ್ಲಿ ಕಾಲೇಜ್ ಮಾಡಿದೆ. ಬಟ್ ನನಗೆ ಬಹಳ ಸ್ವೀಟಾಗಿ ನೆನಪಿರೋದಂದರೆ ಬೆಲ್ಗಾಮಲ್ಲಿ ಚಿಕ್ಕವಳಿದ್ದಾಗ ಇವಾಗ ನಮ್ಮ ಮಕ್ಕಳು ಒಂದು ರೋಡ್ ಕ್ರಾಸ್ ಮಾಡಬೇಕಂದ್ರೂ ನಾವು ಬೇಡ ಅಂತಂತೀವಿ. ಎಲ್ಲಿ ಹೋದರೂ ನಾವು ಗಾಡಿಗಳನ್ನ ಕೊಡ್ತೀವಿ, ಟ್ಯೂಷನ್ಗೆ ಹೋಗಲಿ ಇದು ಮಾಡ್ತೀವಲ್ಲ, ಅಲ್ಲಿ ಅವಾಗ ಏನು ಹಂಗೆ ಹೇಳೋರಿಲ್ಲ ಕೇಳೋರಿಲ್ಲ. ನಾನು ಇಡೀ ಅರ್ಧ ಬೆಲ್ಗಾಮ್ನ ನಾನು ಒಬ್ಬಳೇ ಸುಮಾರು 7-8 ವರ್ಷದವಳಿದ್ದೆ. ಇಡೀ ಬೆಲ್ಗಾಮ್ ಅಡ್ಡಾಡ್ಕೊಂಬರ್ತಾಯಿದ್ದೆ. 8 ಗಂಟೆಗೆ ರಾತ್ರಿ ನಮ್ಮ ಅಮ್ಮ ಒಬ್ಬರು ಮನೆ ಮುಂದೆ ನಿಂತ್ಕೊಂಡು ಪ್ರತಿಭಾ ಅಂತ ಕೂಗೋರು. ಅಂದರೆ ಯಾವ ಮನೇಲಿ ಇದ್ದೀನಿ ಅಲ್ಲಿ ಮನೇಲಿ ಹೊರಗಡೆ ಬರ್ತೀನಿ ಅಂತೇಳಿ ಹಂಗೆ ತಿರುಗಾಡ್ಕೊಂಡು ಬೆಳೆದವಳು. ಓದು ಅಷ್ಟು ನಾನು ಸ್ಮಾರ್ಟ್ ಇರಲಿಲ್ಲ. ನಮ್ಮಪ್ಪ ಬೈದು ಓದಿಸ್ತಾಯಿದ್ರು. ಸ್ಪೋರ್ಟ್ಸು ಡಾನ್ಸು ಅಂದರೆ ತುಂಬ ಹುಚ್ಚು. ಎಲ್ಲಿದ್ದರೂ ಆಟಾಡೋಕ್ಕೆ ಹೋಗು. ಬೆಲ್ಗಾಮಲ್ಲಿ ನನಗೆ ಜ್ಞಾಪಕ ಇದೆ, ಏನು ಇಂಟರ್ ಕ್ಲಾಸ್ ಸ್ಪೋರ್ಟ್ಸ್ ಇತ್ತು ಎಲ್ಲದ್ರಾಗೂ ಪ್ರೈಸ್ ಗೆದ್ಕೊಂಬರ್ತಾಯಿದ್ದೆ. ಡಾನ್ಸು ನಾನು ಕರ್ಕೊತಾ ಇರಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ನಾನೇ ಕೊರಿಯೋಗ್ರಾಫ್ ಮಾಡಿ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ನಾನು 7 ವಯಸ್ಸಿದ್ದಾಗಲೇ ನಾನು ಫಸ್ಟ್ ಕೊರಿಯೋಗ್ರಫಿ ಆಗಿತ್ತು. ಆನ್ ಸ್ಟೇಜ್ ಮಾಡಿದ್ವಿ. ಆಮೇಲೆ 8-9 ವರ್ಷದಾಗಿದ್ದಾಗ ನಾನು ಒಂದೇ ನಾಟಕ ಬರ್ತಿದ್ದೆ. ನಾನು ಈಗ ಬರೀತಾ ಇಲ್ಲ, ಬಟ್ ಅವಾಗ ಒಂದೇ ನಾಟಕ ನಾನೇ ಬರ್ತಿದ್ದು. ನನ್ನ ತಂಗಿ ಕ್ಲಾಸವರು ಅದನ್ನು ಆ್ಯಕ್ಟ್ ಮಾಡಿದ್ರು. ಸೊ ನಂದು ಆ ಥರ ಬೇಸಿಕ್ ಚೈಲ್ಡ್ಹುಡ್ಡು. ಹೈಸ್ಕೂಲು ಕಾಲೇಜಿಗೆ ಬರ್ತಿದ್ದಂಗೆ ಸ್ವಲ್ಪ ಟೇಮ್ ಹಾಕ್ಕೊಂಡು ಹೋದ್ವಿ. ಬಟ್ ಓದೋಕ್ಕಿಂತ ಜಾಸ್ತಿ ಸ್ಪೋರ್ಟ್ಸಲ್ಲಿ ಜಾಸ್ತಿ ಇತ್ತು. ಕಾಲೇಜಲ್ಲಿದ್ದಾಗ ಪ್ರೊಫೆಷ್ನಲ್ ಕಂಠೀರವ ಸ್ಟೇಡಿಯಮಲ್ಲಿ ಅಥ್ಲೆಟಿಕ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಕಾಲೇಜಲ್ಲಿ ನಾವು ವಿಮೆನ್ಸ್ ಕ್ರಿಕೆಟ್ ಸ್ಟಾರ್ಟ್ ಮಾಡಿದ್ವಿ. ಆವಾಗ ಮೋಸ್ಟ್ ಪ್ರಾಬ್ಲಿ ಇಂಟರ್ ಕಾಲೇಜಿಯೇಟ್ ಅಂತ ಆಗಿದ್ದು ವಿಮೆನ್ ಕ್ರಿಕೆಟ್ ಹಿಸ್ಟ್ರಿ ಕರ್ನಾಟಕದಲ್ಲಿ ನಾವು ಇದ್ದಾಗಲೇ ಫಸ್ಟ್ ಸ್ಟಾರ್ಟ್ ಆಗಿತ್ತು. ಸೊ ಕ್ರಿಕೆಟು ಆಡಿದ್ವಿ. ಈ ಬೆಂಗಳೂರಲ್ಲಿ ಇದ್ಕೊಂಡು ಕ್ರಿಕೆಟ್ ಆಡೋದು, ಅಥ್ಲೆಟಿಕ್ಸ್ ಮಾಡೋದು. ಆಮೇಲೆ ಅವಾಗಿನ ದೂರದರ್ಶನ್ ಡಿ ದೂರದರ್ಶನಲ್ಲಿ ಫಸ್ಟ್ ಟೈಮ್ ನನ್ನ ಅಪಿಯರೆನ್ಸ್ ಬಂದಿದ್ದು ಅವಾಗ ಡಿ ದೂರದರ್ಶನಲ್ಲಿ ಬಂದಿದ್ದು. ಧಾರವಾಡಲ್ಲಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ಎವ್ರಿ ಸ್ಯಾಟರ್ಡೆ ಸಂಡೇ ನನ್ನ ವಾಯ್ಸ್ ನೀವು ಕೇಳ್ತಾ ಇದ್ದೆ. ಅಂದರೆ ಐ ವಾಸ್ ನಾಟ್ ಎ ಪ್ರೊಫೆಷ್ನಲ್, ಬಟ್ ಚಿಕ್ಕ ಮಕ್ಕಳದ್ದು ಗಿಲಿವಿಂಡು ಅಂತ ಎಳೆರೆ ಬಳಗ ಅಂತ ಪ್ರೋಗ್ರಾಮ್ ಬರ್ತಾಯಿತ್ತು. ಅಲ್ಲಿ ಹೋಗಿ ಏನಾದರೂ ಒಂದು ಜನಪದ ಹಾಡು. ನಮ್ಗೆ ಅವಾಗ ಫಿಲ್ಮ್ ಹಾಡ್ಸ್ಗಿಂತ ಜನಪದ ಹಾಡು ಹಾಡೋದು ಭಾಳ ಹುಚ್ಚಿರ್ತಾಯಿತ್ತು. ಅದೊಂಥರ ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ, ಈಗ ಅದನ್ನು ಎಲ್ಲಿ ಬಹುಶಃ ಸ್ಕೂಲ್ಸಲ್ಲಿ ಇದೆ ಅನ್ಸುತ್ತೆ. ಬಟ್ ನಮಗೆ ಈಗ ಹೊರಗಡೆ ಜೀವನದಲ್ಲ ಜನಪದ ಹಾಡುಗಳು ಕೇಳೋಕ್ಕೆ ಸಿಗ್ತಾಯಿಲ್ಲ. ಇವಾಗ ಅದು ಯೂಟ್ಯೂಬಲ್ಲಿ ಹುಡುಕಿ ಕೇಳಬೇಕು. ಬಟ್ ಇಲ್ಲಾಂದರೆ ಬರೀ ಎಲ್ಲರೂ ಫಿಲ್ಮ್ಸ್ ಹಾಡಾಕ್ತಾರೆ. ನಮ್ಗೆ ಅವಾಗ ಜನಪದ ಹಾಡಾಡೋ ಹುಚ್ಚು. ಗಿಡ ಹತ್ತು ಹಾಡು ಡ್ಯಾನ್ಸು ಓದೋಕ್ಕಿಂತ ಜಾಸ್ತಿ ಅದನ್ನೇ ಮಾಡಿದ್ದು. ಆದರೆ ಫೈನಲ್ ಇಯರ್ ಡಿಗ್ರಿ ಇದ್ದಾಗಲೇ ಮದುವೆ ಫಿಕ್ಸ್ ಆಯಿತು. ನಮ್ಮ ಸೋದರ ಮಾವನ ಮಗನಿಗೆ ಫಿಕ್ಸ್ ಆಯಿತು. ಸೊ ಮದುವೆ ಆಗಿ ಯಾವಾಗ ಹೋದೆ ನಾನು 87ಅಲ್ಲಿ ಹೋದೆ. ಐ ವಾಸ್ ಜಸ್ಟ್ 20 ಇಯರ್ಸ್. ಅವಾಗ 20 ವರ್ಷ ಇತ್ತು ನನಗೆ. ಬಿಂದಾಸಾಗಿ ಬರೀ ಗಿಡ ಹತ್ಕೊಂಡು ಓಡಾಡಿಕೊಂಡು ಅಲ್ಲಾಟ ಇಲ್ಲಾಟ ಮಾಡಿಕೊಂಡು ಲೇಟಾಗಿ ಬಂದೆ ಅಂತ ಅಪ್ಪನ ಹತ್ರ ಬಯಸ್ಕೊಂಡು ಇಂಥ ಜೀವನ ಮಾಡೋಳು. ಒಮ್ಮೆ ಹಿಂಗೆ ಸೆಕ್ಲೂಡೆಡ್ ಹೋಗ್ಬಿಟ್ಟೆ ಅಂದರೆ ಮನೆ ಬಿಟ್ಟು ಬಾಗ್ಲ ಹೊರಗಡೆ ಕಾಲಿಡಂಗಿಲ್ಲ, ಹೋಗಂಗಿಲ್ಲ. ಎಲ್ಲಿ ಹೋದರೂ ಕೇಳಿ ಹೋಗಬೇಕು, ಒಬ್ರು ಕರ್ಕೊಂಡು ಹೋಗಬೇಕು, ಒಬ್ರು ಕರ್ಕೊಂಬರ್ಬೇಕು, ಒಬ್ಬಳೇ ಅಡ್ಡಾಡೋಂಗಿಲ್ಲ. ಸೊ ಈ ಥರ ಲೈಫಲ್ಲಿ ಇದ್ಕೊಂಡು, ಬಟ್ ರಿಬೆಲ್ ಅಂತೂ ಫಸ್ಟ್ ಕ್ಲಾಸ್ ಇದ್ದೆ.
ನನ್ನ ಮಗಳು ಹುಟ್ಟಿದಾಗ ಅವಳಿಗೆ ಒಂದು 6 ವರ್ಷದವಳಿದ್ಲು. ಅವಳಿಗೆ ಟೇಬಲ್ ಟೆನ್ನಿಸ್ ಅಂತ ಕರ್ಕೊಂಡು ಹೋಗೋಕ್ಕೆ ಶುರು ಮಾಡಿದೆ. ಎಲ್ಲ ಮನೆಯಲ್ಲೆಲ್ಲರಿಗೂ ಅಡುಗೆ ಮಾಡಿ ಎಲ್ಲ ರೆಡಿ ಇಟ್ಕೊಂಡು ಅವಳು ಕರ್ಕೊಂಡು ಹೋಗಬೇಕು. ಅವಳು ಕರ್ಕೊಂಡು ಹೋಗಲ್ಲಿ ಇಷ್ಟು ಕೆಲಸ ಮಾಡೋ ಅಭ್ಯಾಸ ಅಲ್ಲ, ಸುಮ್ಮನೆ ಕೂತ್ಕೊಳ್ಳೋದು ಆಗಲ್ಲ. ಇವಾಗಲೂ ಹಾಗೆ ಇದ್ದೀನಿ ನಾನು, ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ, ಅದೊಂಥರ ಅಭ್ಯಾಸ ಆಗೋಗಿದೆ. ಅಲ್ಲಿ ಸುಮ್ಮನೆ 2 ಗಂಟೆ ಕೂತ್ಕೋಬೇಕು ಅಲ್ಲ ಅವಳು ಆಟ ಆಡೋಕ್ಕೆ ನೋಡಿಕೊಂಡು. ಅಲ್ಲಿ ಸುಮ್ಮನೆ ಕೂತ್ಕೊಳ್ಳೋ ಬದಲು ಬೇರೆ ಮಕ್ಕಳು ವೇಟ್ ಮಾಡ್ತಾ ಇದ್ರಲ್ಲ, ಆ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಡ್ಯಾನ್ಸ್ ಆಗಲಿ ನಾಟಕ ಆಗಲಿ ಶುರು ಮಾಡಿಸ್ಕೊಂಡೆ. ಹೀಗಾಗಿ ವರ್ಷದಲ್ಲಿ 2 ಸಲ 3 ಅವರ್ ಶೋ ಮಾಡ್ಸೋಕ್ಕೆ ಶುರು ಮಾಡಿದೆ. ನಾನೇ ಹೋಸ್ಟ್ ಮಾಡ್ತಾಯಿದ್ದೆ. ನನಗೆ ಹೋಸ್ಟ್ ಮಾಡೋದು ನೋಡಿ ಭಾಳ ಇಷ್ಟ ಆಗಿಬಿಟ್ಟು ಅಲ್ಲಿ ಜನ, ನೀವು ನಮ್ಮದು ಕಲ್ಚರಲ್ ಪ್ರೋಗ್ರಾಮ್ ಇದೆ ಹೋಸ್ಟ್ ಮಾಡೋಕ್ಕೆ ಬನ್ನಿ ಅಂದರು. ಮನೇಲಿ ಹೇಳೋಕ್ಕೆ ಬಿಡಲ್ಲ ಮನೆಯಲ್ಲಿ. ಅದಕ್ಕೆ ಇಲ್ಲ, ಪೂಜಾಂಗೆ ಯಾವುದೋ ಒಂದು ಇನ್ವೈಟ್ ಮಾಡಿದ್ದಾರೆ, ಅಲ್ಲಿ ಕರ್ಕೊಂಬಂದಿದ್ದಾರೆ, ಅವಳೇನೋ ಹಾಡು ಹಾಡ್ತಾಳಂತ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನಾನು ಪ್ರೋಗ್ರಾಮ್ ಹೋಸ್ಟ್ ಮಾಡಿ ಬರ್ತಾಯಿದ್ದೆ. ಪ್ರಾಬ್ಲಮ್ ಏನಾಯಿತು ಅಂದರೆ, ಇಷ್ಟು ನನ್ನ ಹೆಸರು ಹಬ್ಕೊಂಡ್ಬಿಟ್ಟಿತ್ತಲ್ಲ, ಹುಬ್ಳಿ ಏರ್ಪೋರ್ಟ್ ಇನಾಗ್ರೇಷನ್ಗೆ ಆ್ಯಂಕರ್ ಮಾಡಲಿ ಇವಳು ಅಂತ ಕರೆಯೋಕ್ಕೆ ಮನೆಗೆ ಬಂದುಬಿಟ್ರು. ಆವಾಗ ಮನೇಲಿ ಗೊತ್ತಾಯಿತು ಇವಳು ಬರೀ ಹೊರಗಡೆ ಹೋಗ್ತಾ ಇಲ್ಲ, ಇವಳು ಇಂಥ ನಾಟಿ ಕೆಲಸ ಮಾಡ್ತಾ ಇದ್ದಾಳೆ ಅಂತೇಳಿ. ಆವತ್ತಿಂದ ಮನೆಯಿಂದ ಹೊರಗಡೆ ಹೋಗೋದೇ ಬಂದಾಗೋಗ್ಬಿಡ್ತು. ಸೊ ಇಲ್ಲಿ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿ ಬಂದಮೇಲೆ ಸ್ವಲ್ಪ ಏನೋ ಧೈರ್ಯ ಮಾಡಿ ಶಾಮಗ್ಡವ್ರ ಕ್ಲಾಸಸ್ಗೆ ಹೋಗ್ತಿದ್ದೆ. ಅದು ಯಾರಿಗೂ ಹೇಳ್ತಿರ್ಲಿಲ್ಲ. ಬಟ್ ಇಷ್ಟೆಲ್ಲ ಏನು ಮಾಡಿದ್ರು ಕಳುಲೆ ಮಾಡಿದವಳು ಐ ಥಿಂಕ್ ನನ್ನ ಮಕ್ಕಳದು ಸಪೋರ್ಟ್, ನನ್ನ ಮಗಳು ಕಲಿಸಿದ್ದಕ್ಕೆ, ನನ್ನ ಮಗ ಬೆನ್ನೆಲುಬಾಗಿ ನಿಂತಿದ್ದಕ್ಕೆ, ನಾವು ಇರ್ತೀವಿ ಅಂಥೇಳಿ ನನಗೆ ಈ ಫೀಲ್ಡಿಗೆ ಎಂಟ್ರ್ ಆಗೋಕ್ಕಾಯಿತು. ಇಲ್ಲ ಅಂತಂದರೆ ಇವತ್ತಿನವರೆಗೂ ಬರೀ ಅಡುಗೆ ಮಾಡ್ಕೊಂಡು ಕೂತ್ಕೋ, ಇನ್ನೊಬ್ರಿಗೆ ಕಾಳಜಿ ಮಾಡ್ಕೊಂಡು ಕೂತ್ಕೋ, ಯಾರು ಹಾಸ್ಪಿಟ್ಲ್ಗೆ ಹೋದ್ರು ಅವ್ರನ್ನ ಕೇರ್ ಮಾಡ್ಕೊಂಡು ಕೂತ್ಕೋ, ಇದಿಷ್ಟೇ ಮಾಡ್ಕೊಂಡು ಕೂತ್ಕೊತಾ ಇದ್ದೆ. ಇದನ್ನು ಹೇಳ್ತಾ ನಂಗೆ ಇದಕ್ಕೆ ಜ್ಞಾಪಕ ಆಗ್ತಾಯಿದೆ. ನಾವಷ್ಟೇ ಹೋಗ್ತೀವಿ ಅಂದರೂ ನಡೆಯಲ್ಲ. ಈಗಿನ ಕಾಲ ಮಕ್ಕಳು ಚೆನ್ನಾಗಿ ಆಗ್ಬಿಟ್ಟಿದ್ದಾರೆ. ನಮಗೆ ಅಷ್ಟೇ ನಮ್ಮ ತಂದೆ ತಾಯಿಗಳು ಪ್ರೋತ್ಸಾಹ ಮಾಡ್ತಾರೆ. ನಾವ್ಯಾಕೆ ನಮ್ಮ ತಂದೆ ತಾಯಿಗೆ ಹೋಗಲಿ ಮುಂದೆ ಅಂತ ನೋಡೋಕೆ ಮಾಡಬಾರ್ದು ಅಂಥೇಳಿ. ಯಾಕಂದರೆ ನಾನು ಇವತ್ತಿಲ್ಲಿ ಬರಬೇಕು ಅಂದರೆ ನಾನೇ ಹೋಗ್ತೀನಿ ಅಂತ ನಾನು ಬಂದಿಲ್ಲ. ಫಸ್ಟ್ ನನ್ನ ಮಗಳು ಕೊಟ್ಟಿದ್ದ ಐಡಿಯಾ, ಆಮೇಲೆ ನನ್ನ ಮಗ ನಿಂತ್ಕೊಂಡು ಇವತ್ತಿನವರೆಗೂ ಪುಷ್ ಮಾಡ್ತಾನಲ್ಲ, ಆ ಮಕ್ಕಳು ನಮಗೆ ಮುಂದೆ ಪುಷ್ ಮಾಡ್ತಾ ಇದ್ದಾರಲ್ಲ, ಅದು ನಮ್ಮ ಪುಣ್ಯನೋ ನಾವು ದೇವ್ರ ದಯನೋ ಗೊತ್ತಿಲ್ಲ. ಆದರೆ ಯಾವತ್ತೂ ಮೊದಲು ಹೇಳ್ತಾಯಿದ್ರು, ಯಾವ ಗಂಡು ಮಕ್ಳು ಸಾಧಿಸಿದ್ರು ಅವ್ನ ಹಿಂದೆ ಒಂದು ಹೆಣ್ಣು ಇರ್ತಾಳೆ ಅಂಥೇಳಿ. ಇವಾಗ ಯಾವ ತಾಯಿ ಹಿಂಗೆ ಮುಂದೆ ಹೋಗ್ತಾಳೆ ಅಂದರೆ ಅವ್ರ ಮಕ್ಳು ಹಿಂದೆ ಇರ್ತಾರೆ ಪುಷ್ ಮಾಡೋಕ್ಕೆ ಅಂತ. ಇಲ್ಲ, ಅದು ನನಗೆ ಅದು ಹೇಳಿದ್ರೆ ಕಣ್ಣಲ್ಲಿ ಬರುತ್ತೆ. ಬಟ್ ನನ್ನ ಮಕ್ಳನ್ನ ಪುಷ್ ಮಾಡಿರಲಿಲ್ಲ ಅಂತಂದರೆ ಇಷ್ಟು ಧೈರ್ಯವಾಗಿ ನಿಂತ್ಕೊಂಡು ನಾನು ಇಷ್ಟೆಲ್ಲ ಅಚೀವ್ ಮಾಡಿದ್ದೀನಿ ಅಂತ ಹೇಳೋದು ಕಷ್ಟ ಆಗ್ತದೆ. ಯಾಕಂದರೆ ಆ ಕ್ಷಣ ಏನಿರುತ್ತಲ್ಲ, ಮುಂದೆ ಹೋಗೋಕ್ಕೆ ಹೆಜ್ಜೆ ಮಾಡೋಕ್ಕೆ ನಾವು ಹ್ಞೂ ಅಂತ ಅಂದ್ಬಿಟ್ಟು ಮುಂದೆ ಹೆಜ್ಜೆ ಇಡ್ತೀವಲ್ಲ, ಆ ಕ್ಷಣ ಬಹಳ ಬಹಳ ಮುಖ್ಯ. ಎಷ್ಟು ಜನ ಹೆಣ್ಮಕ್ಳಿಗೆ ನನ್ನ ಜೊತೆ ಮಾತಾಡ್ತಾರೆ, ನನಗೆ ಆಗೋದಿಲ್ಲ, ನಮ್ಗೆ ಬಿಡೋದಿಲ್ಲ ಅಂತಾರಲ್ಲ, ಆ ಒಂದು ಕ್ಷಣ ಅವ್ರಿಗೆ ಆ ಧೈರ್ಯ ಬೇಕು. ಆ ಧೈರ್ಯ ಇಲ್ಲದೆ ಮಾಡೋದು ಭಾಳ ಕಷ್ಟ. ಆ ಧೈರ್ಯ ಈಗಿನ ಕಾಲದ ಮಕ್ಕಳು ಮಾಡ್ತಾಯಿದ್ದಾರೆ. ಯಾಕಂದರೆ ಎಷ್ಟೋ ಮಕ್ಕಳು ನಾನು ಬಂದಿದ್ದಾರೆ, ಮ್ಯಾಮ್ ನಮ್ಮ ಅಮ್ಮನ ಕರ್ಕೊಂಬರ್ತಾಯಿದ್ದೀನಿ, ನಮ್ಮ ಅಜ್ಜಿನ ಕರ್ಕೊಂಬರ್ತಾಯಿದ್ದೀನಿ ಅಂತ. ಆ ಮಕ್ಕಳಿಗೆಲ್ಲ ನಂದೆಲ್ಲ ಹಳೆ ವೀಡಿಯೋಸ್ ನೋಡಿದರೆ ಅವ್ರದ್ದೆಲ್ಲ ಒಂದು ಸಲ್ಯೂಟ್ ಕೊಟ್ಟಿದ್ದೀನಿ ನಾನು. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಈ ಥರ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ನನ್ನ ಕರೆಸಿ ನನಗಿವೆಲ್ಲ ಮಾತಾಡಿ ಸಿಕ್ಕಿದ್ದಕ್ಕೆ ನಿಮಗೆ ಧನ್ಯವಾದಗಳು.